ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಥ್ಯಾಂಕ್ ಯು. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಕಾರ್ಯಕ್ರಮ ಬಹಳ ವಿಶೇಷವಾದದ್ದು. ನಮ್ಮ ಇವತ್ತಿನ ಅತಿಥಿ ಎಂಥ ಒಬ್ಬ ವ್ಯಕ್ತಿ ಅಂತಂದ್ರೆ, ಅವರು ಪೆಹಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದಂಥ ಭಯಾನಕ ಕೃತ್ಯದ ನಂತರ ಇಡೀ ಜಗತ್ತಿಗೆ ಪಾಕಿಸ್ತಾನವನ್ನು ಎಕ್ಸ್ಪೋಸ್ ಮಾಡಿದ್ದಾರೆ. ಇವರು ಆಪರೇಷನ್ ಸಿಂಧೂರ್ನ ನಂತರ ಭಾರತೀಯ ಸೇನೆಯ ಶೌರ್ಯ ಮತ್ತೆ ಪರಾಕ್ರಮವನ್ನ ಇಡೀ ಜಗತ್ತಿಗೆ ತಿಳಿಸಿದ್ದಾರೆ. ಪ್ಲೀಸ್ ವೆಲ್ಕಮ್ ಲೀಡರ್ ಬ್ಯಾರಿಸ್ಟರ್ ಜನಾಬ್ ಅಸಾದುದ್ದೀನ್ ಓವೈಸಿ. ಮತ್ತು ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಜಡ್ಜ್ ಕೂಡ ಬಹಳ ವಿಶೇಷವಾದವರು. ನಮ್ಮ ಸೇನೆಯ ಸಾಹಸ, ನಮ್ಮ ಸೇನೆಯ ಶೌರ್ಯದ ಪ್ರತೀಕ ಇವರು ತಮ್ಮ ಜೀವನವನ್ನ ದೇಶದ ರಕ್ಷಣೆಗಾಗಿ ಭಾರತೀಯ ಸೇನೆಗೆ ಮುಡಿಪಾಗಿಟ್ಟಿದ್ದಾರೆ. ಪ್ಲೀಸ್ ವೆಲ್ಕಮ್ ರಿಟೈರ್ಡ್ ಲೆಫ್ಟಿನೆಂಟ್ ಜನರಲ್ ಸಂಜಯ್ ಕುಲಕರ್ಣಿ. ನ್ಯಾಯಾಲಯದ ವಿಚಾರಣೆ ಶುರುವಾಗಲಿ. ಬನ್ನಿ, ಹಾಗಿದ್ರೆ ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆಯನ್ನ ಮೊದಲ ಆರೋಪ ಅಸಾದುದ್ದೀನ್ ಓವೈಸಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಎಐಎಂಐಎಂನ ಚೀಫ್ ಅಸಾದುದ್ದೀನ್ ಓವೈಸಿ ಮೇಲಿರುವ ಆರೋಪವೆಂದರೆ ಇವರು ತಮ್ಮ ಲಾಯಲ್ಟಿಯನ್ನು ಪ್ರೂವ್ ಮಾಡಿಕೊಳ್ಳಲು ಒದ್ದಾಡುತ್ತಿದ್ದಾರೆ ಎಂಬುದು. ಓವೈಸಿ ಸಾಹೇಬ್ರೆ, ಇದು ನನ್ನ ಆರೋಪ ಅಲ್ಲ, ಪಾಕಿಸ್ತಾನದವರ ಆರೋಪ. ಪಾಕಿಸ್ತಾನದ ಮೀಡಿಯಾದವರು ಮತ್ತೆ ಪಾಕಿಸ್ತಾನದ ಸರ್ಕಾರದವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಓವೈಸಿ ಸಾಹೇಬ್ರಿಗೆ ಭಾರತದ ಪರವಾಗಿ ತಮ್ಮ ದೇಶಭಕ್ತಿಯನ್ನ ಅವರು ಸಾಬೀತು ಮಾಡಬೇಕಾಗಿದೆ, ತಮ್ಮ ಲಾಯಲ್ಟಿನ ಪ್ರೂವ್ ಮಾಡ್ಕೋಬೇಕಾಗಿದೆ. ಹಾಗಾಗಿ ಅವರು ಪಾಕಿಸ್ತಾನದ ವಿರುದ್ಧ ಇಷ್ಟು ದೊಡ್ಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾರೋ ಕವಿಗಳು ಹೇಳಿರೋದು ಸರಿಯಾಗೇ ಇದೆ. दिल से निकलेगी ना मर कर भी वतन की उल्फत, मेरी मिट्टी से भी खुशबू वफा आएगी. ನಮ್ಮ ಹಿರಿಯರೆಲ್ಲ ಏನಿದ್ದಾರೆ, ಸ್ವಾತಂತ್ರ್ಯದ ನಂತರ ನಾವು ತೀರ್ಮಾನ ತಗೊಂಡಿದ್ವಿ 2 ನೇಷನ್ ಥಿಯರಿನ ಒಪ್ಪೋದಿಲ್ಲ ಅಂತ. ಅದಾದ ನಂತರ ಯಾವುದೇ ರೀತಿ ಸಂಬಂಧ ಇರಲಿಲ್ಲ ನಮಗೆ ಪಾಕಿಸ್ತಾನ ನಮ್ಮ ಪಕ್ಕದ ದೇಶ ಆಗಿರ್ಬೋದು ಅಂತ. ಮತ್ತೆ ನನ್ನ ಪ್ರಕಾರ ಪಾಕಿಸ್ತಾನ ಯಾವಾಗಲೂ ಒಂದು ಫೇಲ್ಡ್ ಸ್ಟೇಟ್ ಆಗಿದೆ, ಮುಂದೆ ಆಗಿರುತ್ತೆ ಕೂಡ. ಭಾರತಕ್ಕೆ ಯಾವತ್ತಿದ್ರೂ ತೊಂದರೆ ಇದೆ ಪಾಕಿಸ್ತಾನದ ಡೀಪ್ ಸ್ಟೇಟ್ ಮಿಲಿಟರಿ ಮತ್ತೆ ಟೆರರಿಸ್ಟ್ ಗ್ರೂಪ್ಗಳಿಂದಿರುತ್ತೆ. ಮತ್ತೆ ಇದಕ್ಕೋಸ್ಕರನೇ ಪಾಕಿಸ್ತಾನ ಇದನ್ನೆಲ್ಲ ಕವರ್ ಅಪ್ ಮಾಡೋದಕ್ಕೋಸ್ಕರ ಪಾಕಿಸ್ತಾನ ಯಾವಾಗಲೂ ಕೂಡ ಇಸ್ಲಾಂ ಅಂತ ಹೇಳ್ತಾ ಇರುತ್ತೆ. ಅದು ಖಂಡಿತ ಸರಿಯಲ್ಲ. ಓವೈಸಿ ಸಾಹೇಬ್ರೆ ಅವರು ಕೋಟ್ ಮಾಡ್ತಾ ಇದ್ದಾರೆ ಜಿನ್ನಾ ಸಾಹೇಬ್ರನ್ನ. ಯಾವ ಮುಸಲ್ಮಾನರು ಭಾರತದಲ್ಲೇ ಉಳ್ಕೊಳ್ತಾರೋ ಅವರು ತಮ್ಮ ನಿಯತ್ತನ್ನ ಪ್ರೂವ್ ಮಾಡ್ಕೋಬೇಕಾಗತ್ತೆ, ಮತ್ತೆ ಅವರು ಯಾವಾಗ್ಲೂ ಪಾಕಿಸ್ತಾನದ ವಿರುದ್ಧ ಆರೋಪಗಳನ್ನ ಹೊರಿಸ್ತಾ ಇರಬೇಕಾಗತ್ತೆ. ಮಿಸ್ಟರ್ ಜಿನ್ನಾ ಅವ್ರದ್ದು ಆ ಥರ ಸ್ಟೇಟ್ಮೆಂಟ್ ಇಲ್ವೇ ಇಲ್ಲ. ಅವರು ಅದನ್ನ ಇನ್ವೆಂಟ್ ಮಾಡ್ಕೊಂಡಿದ್ದಾರೆ, ಅದು ಬೇರೆನೇ ವಿಷಯ ಬಿಡಿ. ಪಾಕಿಸ್ತಾನದ ಒಬ್ಬ ಹೆಸರಾಂತ ಕವಿ ಇದ್ದಾನೆ ಅಬೀಬ್ ಜಲೀಬ್ ಅಂತ. ಅವರು ಪಾಕಿಸ್ತಾನದ ಬಗ್ಗೆ ಹೇಳಿದ್ದಾರೆ, मोहब्बत गोलियों से बो रहे हैं, मोहब्बत गोलियों से बो रहे हैं, वतन का चेहरा खून से धो रहे हैं, गुमान तुमको के रास्ता कट रहा है, यकीन मुझको के मंजिल खो रहे हैं. ಇದನ್ನ ಅಬೀಬ್ ಜಾಲಿಬ್ ಅವರು ಪಾಕಿಸ್ತಾನದ ಬಗ್ಗೆ ಹೇಳಿದ್ದಾರೆ. ಅದು ಇವತ್ತಿಗೂ ಕೂಡ ನಿಜ ಇದೆ. ನನಗೆ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಈ ಪಾಕಿಸ್ತಾನದವರು ಹೇಳ್ತಾರೆ ನಾನು ಮುಸಲ್ಮಾನ್ ಅಲ್ಲ ಅಂತ. ಮತ್ತೆ ಇಲ್ಲಿರೋಂಥ ಕೆಲವು ಸಂಘ ಪರಿವಾರದವರು ಹೇಳ್ತಾರೆ ನಾನು ಪಕ್ಕ ಇಂಡಿಯನ್ ಅಲ್ಲ ಅಂತ. ಈಗ ನಾನು ಎಲ್ಲಿ ಹೋಗಿ ಸರ್ಟಿಫಿಕೇಟ್ ತಗೊಳ್ಳಿ? ಇದರಿಂದ ನನಗೇನು ಚಿಂತೆ ಇಲ್ಲ. ಇಲ್ಲ ನೋಡಿ, ಅವ್ರು ಹೇಳ್ತಾರೆ ನೀವೊಬ್ರು ಮುಸಲ್ಮಾನ್ರು, ಇಸ್ಲಾಮನ್ನ ನಂಬೋಂತವ್ರು, ಆದ್ರೆ ನೀವು ಇಸ್ಲಾಂ ದೇಶದ ವಿರುದ್ಧವಾಗಿ ನಿಮ್ಮ ದನಿಯನ್ನ ಎತ್ತಿದ್ದೀರಿ. ಅದು ಇಸ್ಲಾಮಿಕ್ ಮುಲ್ಕ್ ಅಲ್ವೇ ಅಲ್ಲ. ಯಾಕಂದ್ರೆ 75,000 ಬಂಗಾಲಿಗಳನ್ನ ಅವ್ರು ಸಾಯಿಸಿದ್ದಾರೆ. 75,000 ಈಸ್ಟ್ ಪಾಕಿಸ್ತಾನಲ್ಲಿ ಅವರೆಲ್ಲರೂ ಮುಸಲ್ಮಾನ್ರೆ. ಈಗ್ಲೂ ಕೂಡ ಸಾಯಿಸ್ತಾ ಇದ್ದಾರೆ. ನೀವು ಶಿಯಾವ್ ಅವ್ರನ್ನೂ ಕೂಡ ಸಾಯಿಸ್ತಾ ಇದ್ದೀರಾ ಅಲ್ಲಿ. ಮತ್ತೆ ನೀವ್ ಹೇಗೆ ಹೇಳ್ತೀರಾ ಅದು ಸರಿ ಅಂತ? ಭಾರತದಲ್ಲಿ 240 ಮಿಲಿಯನ್ ಮುಸಲ್ಮಾನರಿರ್ತಾರೆ, ಪಾಕಿಸ್ತಾನಕ್ಕಿಂತ ಹೆಚ್ಚಾಗಿದ್ದಾರೆ. ಮತ್ತೆ ಈ ಕಂಪ್ಯಾರಿಸನ್ ಇದೆಯಲ್ಲ, ಮುಸಲ್ಮಾನ್ಸ್ ಇದ್ದಾರೆ ಅಂತ. ಮತ್ತೆ ಇಂಡೋನೇಷ್ಯಾಲಿ ಯಾರಿದ್ದಾರೆ? ಇಂಡೋನೇಷ್ಯಾಲಿ ಇನ್ನೂ ಜಾಸ್ತಿ ಇದ್ದಾರೆ. ಈ ಪಾಕಿಸ್ತಾನ ತಮ್ಮ ಕೆಟ್ಟ ಕೆಲಸಗಳನ್ನ ಮುಚ್ಚಿ ಹಾಕೊಳ್ಳೋದಕ್ಕೋಸ್ಕರ. ಮತ್ತೆ ರಜತ್ ಅವರೇ, ಪಾಕಿಸ್ತಾನದ ಮಿಲಿಟರಿ ಅವರು ಇದಾರಲ್ಲ, ಅವರು ಜಗತ್ನಲ್ಲಿ ಎಲ್ಲೂ ಸಿಗೋದಿಲ್ಲ. ಅವರು ರಿಯಲ್ ಎಸ್ಟೇಟ್ ಕೆಲಸನೂ ಮಾಡ್ತಾರೆ, ಹೋಟೆಲ್ ಕೆಲಸನೂ ಮಾಡ್ತಾರೆ, ಅವರು ಬಿಸ್ನೆಸ್ ಕೂಡ ಮಾಡ್ತಾರೆ.
ಈ ಎಲ್ಲದನ್ನು ಕವರ್ ಮಾಡೋದಕ್ಕೆ ಅವರು ಇಸ್ಲಾಂ ಅನ್ನೋ ಆದ್ರೆ ಮುಖವಾಡ ನೋಡಿ, ಮಿಲಿಟರಿ ಚೀಫ್ನ ಅಸೀಂ ಮುನೀರ್ ಸಾಹೇಬ್ರು ಹೇಳ್ತಾರೆ, ಎರಡೇ ರಾಜ್ಯ ಪ್ರಭುತ್ವವನ್ನ ಕಲ್ಮಾ ಆಧಾರದ ಮೇಲೆ ಮಾಡಲಾಗಿದೆ. ಮೊದಲನೇದು ಮದೀನಾ, ಮತ್ತೆ 1300 ವರ್ಷಗಳ ನಂತರ ಪಾಕಿಸ್ತಾನ. ನೀವು ಈ ವಿಷಯನ ಯಾವುದೇ ಒಬ್ಬ ಮುಸಲ್ಮಾನ್ ಹತ್ರ ಕೇಳಿದ್ರು ಕೂಡ ಆಗ ಮದೀನಾ ಮಾಡಿದ್ರಲ್ಲ ರಸೂಲ್ ಸಲ್ಲಲ್ಲಾಹು ವಸಲ್ಲಂ ಅವರು, ಅವ್ರನ್ನ ಇವ್ರ ಜೊತೆ ಕಂಪೇರ್ ಮಾಡೋದಿದೆಯಲ್ಲ ಅದು ದಡ್ಡತನ, ನೀವೇನು ಹುಚ್ಚರ. ಆಸಿರ್ ಮುನೀರ್ ಅವ್ರ ಬಗ್ಗೆ ಒಬ್ಬ ಕವಿಗಳು ತುಂಬಾ ಚೆನ್ನಾಗಿ ಹೇಳಿದ್ರು. कि मासूमों की गर्दन पे खंजर रख कर खातिल अब खुद को मुजाहिद कहता है. ಈಗ ಇವನು ಆ ಆಸಿರ್ ಮುನೀರ್ ಏನಂದ್ರೆ ಅವರ ಒಂದು ಸ್ಪೀಚ್ ಇತ್ತು ಏಪ್ರಿಲ್ 15ನೇ ತಾರೀಕು. ಅದಾದ್ಮೇಲೆ ಏಪ್ರಿಲ್ 22ನೇ ತಾರೀಕು ಪೆಹಲ್ಗಾವ್ ಅಲ್ಲಿ ಆ ಅಟ್ಯಾಕ್ ಅದಾದ ನಂತರ ಕಲ್ಮಾ ಓದೋದಿಕ್ ಹೇಳಿದ್ರು. ಅದಾದ ನಂತರ ಧರ್ಮವನ್ನ ಕೇಳಿ ಶೂಟ್ ಮಾಡಿದ್ರು. ಹಾಗಿದ್ರೆ ಹೇಳಿ, ಈ ಇಸ್ಲಾಂ ಅಲ್ಲಿ ಎಲ್ಲಿದೆ ಹೇಳಿ? ನೀವು ಯಾರ್ದಾದ್ರೂ ಹೆಸರು ಕೇಳಿ ನೀವು ಅವ್ರನ್ನ ಗುಂಡಿಟ್ಟು ಸಾಯಿಸಿ ಅಂತ, ಫ್ಯಾಮಿಲೀಸ್ನ ದೂರ ಮಾಡಿ ಅಂತ ತಲೆಗೆ ಗುಂಡೇಟ್ ಹೊಡಿತಾ ಇದ್ದೀರಾ, ಮತ್ತೆ ಅದನ್ನ ರೆಕಾರ್ಡಿಂಗ್ ಮಾಡ್ತಾ ಇದ್ದೀರಾ. ನೀವು ಇದನ್ನೆಲ್ಲ ಕೆಲ್ಸಕ್ಕೆ ಬಾರ್ದೇ ಇರೋ ಐಡಿಯಾಲಜಿ ಮತ್ತೆ ನಿಮ್ಮ ಸುಪ್ರಿಮೆಸಿನ ಹೇರೋದಕ್ಕೋಸ್ಕರ ಮಾಡ್ತಾ ಇದ್ದೀರಾ. ಇವರ ಉದ್ದೇಶ ಇರೋದೇನಂದ್ರೆ, ನಾನು ಈಗಲೂ ಹೇಳ್ತಾ ಇದ್ದೀನಿ, ಇವರು ಭಾರತನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಇವ್ರ ಉದ್ದೇಶ ಡಿಸ್ಟೆಬಿಲೈಸ್ ಮಾಡೋದು, ಮತ್ತೆ ಇವರ ಉದ್ದೇಶ ಸೊಸೈಟಿನಲ್ಲಿ ಇನ್ನಷ್ಟು ಡಿಫರೆನ್ಸಸ್ನ ತರೋದು. ಹೇಳ್ಬೇಕು ಅಂದ್ರೆ ಇದೇ ಅವರ ನಿಜವಾದ ಅಜೆಂಡಾ ಅನ್ಸುತ್ತೆ. ನೋಡಿ, ಅವರ DGISPR ಏನಿದೆಯಲ್ಲ, ಅವ್ರು ಹೇಳ್ತಾರೆ ಅವರ ಆರ್ಮಿ ಚೀಫ್, ಅವ್ರು ಹೇಳ್ತಾರೆ ಅವರ ಆರ್ಮಿಯ ಮೋಟೋ ಇರೋದೇ ಜಿಹಾದ್. हम अमन चाहते हैं मगर जुल्म के खिलाफ. गर जंग लाजमी है तो फिर जंग सही. ನೀವು ನೋಡಿ, ನೀವು ಮುಂದೆ ಕೂಡ ಇದೇ ರೀತಿ ತರಲೆ ಮಾಡ್ತಾ ಇದ್ರೆ ನಾವು ಮುಂದೆ ಇದಕ್ಕೆಲ್ಲ ಸರಿಯಾದ ರೀತಿಲಿ ಉತ್ತರ ಕೊಡ್ಲೇಬೇಕಲ್ವಾ? ನಾನು ಏನ್ ಹೇಳ್ತೀನಿ ಅಂದ್ರೆ, ಇವ್ರು ಯಾವತ್ತೂ ಕೂಡ ಸತ್ಯನ ಮುಚ್ಚಿಡಕ್ ಸಾಧ್ಯನೇ ಇಲ್ಲ. ಇವರು ಎಲ್ಲ ಕಡೆನೂ ಓಡ್ ಹೋಗ್ಬಿಡ್ತಾರೆ. ಮೊದಲೇ ಇವ್ರಿಗೆ ಸೌದಿ ಅರೇಬಿಯಾದಿಂದ 2 ಬಿಲಿಯನ್ ಅಷ್ಟು ಲೋನ್ ಸ್ಯಾಂಕ್ಷನ್ ಆಗಿದೆ. 2024ರಲ್ಲಿ 14 ಬಿಲಿಯನ್ ಆಗುತ್ತೆ ಅಂದಿದ್ದಾರೆ. ಬಹುಶಃ ಅದು ಆಗ್ಬಿಡುತ್ತೆ. IMF ಇಂದ ಲೋನ್, ವರ್ಲ್ಡ್ ಬ್ಯಾಂಕ್ ಇಂದ ಲೋನ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ಲೋನ್. ಒಂದ್ ವೇಳೆ ನೀವು ನಿಜವಾಗ್ಲೂ ಇಸ್ಲಾಮಿಕ್ ಬಗ್ಗೆನೆ ಮಾತಾಡ್ತಿದ್ದೀರಾ ಅಂದ್ರೆ, ನಿಮ್ಮ ಎಕಾನಮಿ ಯಾಕಿಷ್ಟು ಕೆಳಗಿದೆ ಹೇಳಿ? ಇಡೀ ವಿಶ್ವದಲ್ಲೇ ಈ 2 ದೇಶದಲ್ಲಿ ಮಾತ್ರ ಈ ರೀತಿಯ ಪೋಲಿಯೋ ಇರುತ್ತೆ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್. ನೀವು ಆ ಪೋಲಿಯೋನು ಕಡಿಮೆ ಮಾಡ್ತಾ ಇಲ್ವಲ್ಲ? ನಿಮ್ಮ ಮಿಲಿಟರಿಯ ಎಕ್ಸ್ಪೆಂಡಿಚರ್ GDP ನೋಡಿದ್ರೆ 2.62 ಇದೆ, ಭಾರತದ್ದು 1.72 ಇದೆ. ಇದ್ರ ಬಗ್ಗೆ ಚಿಂತೆ ಇಲ್ವ ನಿಮ್ಗೆ? ಅಲ್ಲಿ ಪಾಕಿಸ್ತಾನದಲ್ಲಿ ಬಡತನ ನಿರ್ಮೂಲನೆ ಮಾಡಬೇಕು, ಅಲ್ಲಿನ ಜನರಿಗೆಲ್ಲ ಸಹಾಯ ಆಗ್ಬೇಕು ಅಂತ ಯಾವ್ದೇ ರೀತಿ ಕೆಲಸ ಮಾಡೋದಿಲ್ಲ. ಅವರ ಉದ್ದೇಶ ಇರೋದೊಂದೇ, ಅವರ ಸುಪ್ರಿಮೆಸಿ ಇರೋದು ವೆಸ್ಟೆಡ್ ಇಂಟ್ರೆಸ್ಟ್ ನ ಪಡ್ಕೊಳ್ಳೋದಕ್ಕೋಸ್ಕರ ಭಾರತದ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದು ಅಷ್ಟೇ. ಅವ್ರು ಹೇಳೋದೇನು ಅಂತಂದ್ರೆ, ಅವರ ಫೋಕಸ್ ಇರೋದು ಇಸ್ಲಾಂನ ಮೇಲೆ, ಅವರ ಫೋಕಸ್ ಇರೋದು ಮುಸಲ್ಮಾನರ ಮೇಲೆ. ಅದಕ್ಕೆ ಅವರು ಭಾರತದ ವಿರುದ್ಧ ಮಾಡಿದಂತ ಆಪರೇಷನ್ ಏನಿದೆಯಲ್ಲ, ಅದರ ಹೆಸರು ಕೂಡ ಬುನಿಯಾನ್ ಕುರಾನ್ನ ಮಕ್ಸೂದ್ ಈ ಆಯತ್ನ ಹೆಸರನ್ನ ಹೆಸರೇ ಇಟ್ಟಿದ್ದು. ಅವರು ಖುರಾನ್ನ ಒಂದು ಪದ್ಯ ಅಂತ ಹೆಸರು ಹೇಳಿದ್ರು. ನೀನು ಒಂದು ಬಿರುಗ್ ಬಿಡ್ದಿರೋ ಅಂತ ಗೋಡೆ ತರ ಆಗು. ಆದ್ರೆ ಅದಕ್ಕಿಂತ ಮೊದಲು ಖುರಾನ್ನಲ್ಲಿ ಅಲ್ಲ ಏನ್ ಹೇಳ್ತಾರೆ ಅಂದ್ರೆ, ನೀನು ಸತ್ಯ ಯಾಕೆ ಹೇಳಲ್ಲ ಅಂತ. ನಿಜ ಏನಂತ ಹೇಳು. ನಿಜ ಏನಂತ ಯಾರು ಹೇಳೋದಿಲ್ಲ. ನೀವು ಖುರಾನ್ನ ಒಂದು ವಾಕ್ಯನ ಉಲ್ಲೇಖಿಸ್ತಾ ಇದ್ದೀರಿ ಅಂದ್ರೆ ನೀವು ಅದರ ಮೂಲ ಅರ್ಥನೇ ಮರ್ತೋಗಿದ್ದೀರಲ್ಲ. ಖುರಾನ್ ಎಷ್ಟು ಸತ್ಯವಾದದ್ದು, ಯಾವಾಗ್ಲೂ ಸತ್ಯನ ಹೇಳ್ಬೇಕು ಅಂತ ಹೇಳುತ್ತೆ. ನೀವು ಆದರೆ ಖುರಾನ್ನ ಹೆಸರಿಟ್ಕೊಂಡು ಸುಳ್ಳು ಹೇಳ್ತಾ ಇದ್ದೀರಲ್ಲ. ಇದಕ್ಕೆ ಏನು ಹೆಸರು ಕೊಳ್ತೀರಾ? ಇದನ್ನಿಟ್ಕೊಂಡು ನೀವು ಪೆಹಲ್ಗಾವಲ್ಲಿ ಅಟ್ಯಾಕ್ ಮಾಡಿದ್ರಲ್ಲ, ಇಸ್ಲಾಂ ಟೆರರಿಸಂ ಮಾಡು ಅಂತ ಹೇಳೋದೇ ಇಲ್ಲ. ನೀವು ಹೇಗೆ ಹೇಳ್ತೀರಾ ಅದನ್ನ? ನೀವದನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಗುಂಪಿನಲ್ಲಿ ಹೇಳಬೇಕು ಅಂದ್ರೆ ತುಂಬಾನೇ ಟೆರರ್ ಗ್ರೂಪ್ಸ್ ಇದೆ, ಸ್ಯಾಂಕ್ಷನ್ಡ್ ಗ್ರೂಪ್ಸ್ ಇದೆ. ಒಸಾಮಾ ಬಿನ್ ಲ್ಯಾಡನ್ ಅಲ್ಲಿ ಹೇಳ್ಬೇಕಂದ್ರೆ ಅಲ್ಲೇ ಸಿಕ್ಕಿದ್ದು. ಮತ್ತೆ ಯುನೈಟೆಡ್ ಸ್ಟೇಟ್ಸ್ಗೆ ಬೇಕಾಗಿರೋ ಟೆರರಿಸ್ಟ್ ಎಲ್ಲ ಅಲ್ಲೇ ಇರೋದು. ಮತ್ತೆ ಆಸಿಮ್ ಮುನೀರ್ಗೆ ಹೇಳ್ಬೇಕು ಅಂದ್ರೆ ಔತಣಕೂಟ ನಡೀತಲ್ಲ ದೊಡ್ಡದು, ಅವನ್ಗೆ ದೊಡ್ಡ ಪೋಸ್ಟ್ ಸಿಕ್ಕಾದ್ಮೇಲೆ ಅದ್ರ ಫೋಟೋ ಇದೆ ಪಕ್ಕದಲ್ಲೇ. ಯುನೈಟೆಡ್ ಸ್ಟೇಟ್ಸ್ಗೆ ಬೇಕಾಗಿರೋ ದೊಡ್ಡ ಟೆರರಿಸ್ಟ್ ಇದ್ದಾನೆ. ನಾವು 9 ಜಾಗಕ್ಕೆ ಹೊಡಿತೀವಿ ಲಷ್ಕರ್ನ ಹೆಡ್ ಕ್ವಾರ್ಟರ್ಗೆ. ಅಲ್ಲಿ ನಮಾಜ್ ಮಾಡ್ತಾ ಇದ್ರಲ್ಲ, ಅವರು ಟೆರರಿಸ್ಟ್ಗಳು ಅಮೆರಿಕಾದ ಲಿಸ್ಟ್ನಲ್ಲಿ ಇದ್ದಂಥವ್ರು. ನೀವು ಯಾವ ಇಸ್ಲಾಂ ಬಗ್ಗೆ? ಆದ್ರೆ ಅವ್ರು ಹೇಳ್ತಾ ಇದ್ದಾರೆ, ನೀವು ಟೆರರಿಸ್ಟ್ ಅಡ್ಡೆಗಳನ್ನ ನಾಶ ಮಾಡಿಲ್ಲ, ಮದರಸಗಳನ್ನ, ಮಸೀದಿಗಳನ್ನ ನಾಶ ಮಾಡಿದ್ದೀರಾ. ನೋಡಿ, ಅಲ್ಲಿ ವಿಷಯ ಏನು ಅಂದ್ರೆ, ಟೆರರಿಸ್ಟ್ನ ಗುಂಪ್ನ ಲಿಸ್ಟ್ ಇತ್ತಲ್ಲ ಯುನೈಟೆಡ್ ನೇಷನ್ಸ್ ಅವ್ರದ್ದು, ಅದ್ರ ಮೇಲೆ ಒಂದು ಅಟ್ಯಾಕ್ ನಡೀತು. ಪಾಕಿಸ್ತಾನದ ಯಾವುದೇ ಮಿಲಿಟರಿ ಅವ್ರ ಮೇಲೆ ಅಟ್ಯಾಕ್ ನಡೀಲಿಲ್ಲ, ಅಥವಾ ಯಾವುದೇ ಸಾಮಾನ್ಯ ಅದರಲ್ಲಿ ಸಾವನ್ನಪ್ಪಲಿಲ್ಲ. ಯಾವ ಜಾಗದಿಂದ ನಮ್ಗೆಲ್ಲ ತೊಂದರೆ ಆಗ್ತಾ ಇದೆಯೋ, ಅಟ್ಯಾಕ್ ಆಗ್ತಾ ಇದೆಯೋ, ಅದನ್ನ ಮುಗಿಸ್ಲೇಬೇಕಲ್ವಾ? ನೋಡಿ, ಅವರ ವಾದ ಏನು ಅಂತಂದ್ರೆ, ಅವರು ಇಸ್ಲಾಂನ ಡಿಫೆಂಡ್ ಮಾಡೋದಕ್ಕೋಸ್ಕರ ಹೊರದಾಡ್ತಾ ಇದ್ದಾರೆ.
ಮತ್ತೆ ಅವರ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ ಅವರು ಮನಸ್ಸು ಮಾಡಿದ್ರೆ ನಮ್ಮ ದೇಶದ 10 ಪ್ಲೇನ್ಗಳನ್ನ ಅವರು ನಾಶ ಮಾಡ್ಬೋದಿತ್ತು, ಆದ್ರೆ 5 ಮಾತ್ರ ಮಾಡಿದ್ದಾರೆ. ನೋಡಿ, ಇನ್ನೊಂದು ಸ್ಟೇಟ್ಮೆಂಟ್ ಇದೆ ಅವರ ಪ್ರೈಮ್ ಮಿನಿಸ್ಟರ್ದು. ಅದು ನಾನು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ, ಅವರು ಸ್ವಿಮ್ಮಿಂಗ್ ಟ್ರಂಕ್ಸ್ ಮೇಲಿದ್ದರಂತೆ. ಆಮೇಲೆ ನನಗೆ ಒಂದು ಫೋನ್ ಬಂತು, ಭಾರತದವರು ನಮ್ಮ ಮೇಲೆ ಮೊದಲು ಅಟ್ಯಾಕ್ ಮಾಡಿದ್ರು ಅಂತ ಗೊತ್ತಾಯ್ತು. ನನಗೆ ಒಬ್ಬ ಇಂಟರ್ನ್ಯಾಷನಲ್ ಜರ್ನಲಿಸ್ಟ್ ಕೇಳಿದ್ರು ಇದೆಲ್ಲ ಹೇಗಾಯ್ತು ಅಂತ. ನಮಗೆ ಅರ್ಧ ಗಂಟೆ ಮುಂಚೆನೇ ಪ್ರಾರ್ಥನೆ ಆಗುತ್ತೆ, ಮೊದಲು ನಾವು ಅಲ್ಲ ಹೋಗ್ಬಾರಂತ ಹೇಳ್ಬಿಟ್ಟು ಆಮೇಲೆ ಅದನ್ನು ಮಾಡಿದ್ವಿ. ಇವರು ಏನು ಬೇಕಾದರೂ ಹೇಳ್ತಾ ಇರ್ತಾರೆ. ನಾವು ಅಲ್ಲಿನ 9 ಏರ್ ಬೇಸಿಸ್ ಮೇಲೆ ಅಟ್ಯಾಕ್ ಮಾಡಿದ್ದೀವಿ. ನಾವು ಮನ್ಸು ಮಾಡಿದ್ರೆ ನಾನು ಹೇಳ್ತೀನಿ ಅದನ್ನ ಜಡ್ಜ್ ಸಾಬ್ ಕೂಡ ಒಪ್ತಾರೆ, ನಾವು ಇಡೀ ಏರ್ ಬೇಸ್ನ ಕೂಡ ಉಡಾಯಿಸ್ಬಿಡ್ಬೋದಿತ್ತು. ನಾವು ಕೇವಲ ರನ್ವೇ ಮೇಲೆ ಅಟ್ಯಾಕ್ ಮಾಡಿದೀವಿ ಅಷ್ಟೇ. ಆಮೇಲೆ ನಾವು ಅವ್ರಿಗೆ ಎಚ್ಚರ ಕೊಟ್ಟಿದ್ದೀವಿ, ಇದು ಬರೀ ಟ್ರೇಲರ್ ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ನಾವು ಅದನ್ನು ಮಾಡಿದ್ದೀವಿ. ನಿಮ್ಮ ಪ್ರಕಾರ ನಾವು ಅವ್ರಿಗೆ ತುಂಬ ಕಠಿಣ ರೂಪದಲ್ಲಿ ಉತ್ತರ ಕೊಟ್ಟಿದ್ದೀವಿ ಅಂದರೆ ಅದರಿಂದ ಅವ್ರಿಗೆ ಬುದ್ಧಿ ಬಂದಿರುತ್ತೆ. ಅದರಿಂದಾನೇ ಅವರು ಆಮೇಲೆ ಅವರ DGM ನಮ್ಮ DGM ಅವ್ರ ಹತ್ರ ಮಾತಾಡಿರೋದು. ನಾವು ಪಬ್ಲಿಕ್ ಇಂದ ಪ್ರಶ್ನೆಗಳನ್ನ ತಗೊಳ್ಳೋಣ. ನನ್ನ ಪ್ರಶ್ನೆ ನಿಮ್ಗೇನು ಅಂತಂದ್ರೆ, ಪಾಕಿಸ್ತಾನ ಅವರೇ ಯುದ್ಧ ಗೆದ್ದಂಗೆ ತೋರಿಸ್ಕೋತಾ ಇದ್ದಾರೆ, ಟ್ಯಾಂಕ್ ಮೇಲೆ ಹತ್ತಿ ಘೋಷಣೆ ಕೂಗ್ತಾ ಇದ್ದಾರೆ. ಇಂಥ ಜನಗಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಜಗತ್ತಿನ ಅತ್ಯಂತ ದೊಡ್ಡ ಸುಳ್ಳಿದು, ಕೆಟ್ಟ ಕೆಲಸ ಮಾಡೋದು ಅವ್ರ ಅಭ್ಯಾಸ, ಅವ್ರು ಮಾಡ್ತಾ ಇರ್ಲಿದ್ದು. ನೋಡಿ, ಆಸಿಮ್ ಮುನೀರ್ ಅವರು ತಮ್ಮದೇ ದೇಶದ ಪ್ರೈಮ್ ಮಿನಿಸ್ಟರ್ ಅವರ ಒಂದು ಮುಖವಾಡ ಮಾಡ್ಕೊಟ್ಟಿದ್ರು. ಆ ಮುಖವಾಡದಿಂದ ನಾವೀಗ ಗೆದ್ದಿದ್ದೀವಿ. ಆ ಮುಖವಾಡ ಕೂಡ ನಕಲಿಯದ್ದಾಗಿತ್ತು. ಅದು ಚೈನಾದ ಯಾವುದೋ ಆರ್ಮಿಯ ಎಕ್ಸಸೈಸ್ ಮೀಟಿಂಗ್ ಆಗಿತ್ತು. ನೀವು ಒಂದು ಪೇಂಟಿಂಗ್ನೂ ಕೂಡ ಸರಿನಾ ತಪ್ಪ ಅಲ್ವಂತ ಗುರ್ತಿಸೋಕ್ಕಾಗೋದಿಲ್ಲ. ಸ್ವತಃ ಅವ್ರ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ, ನಾನು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ, ಆಗ ನನಗೆ ಗೊತ್ತಾಯ್ತು 9 ಏರ್ ಬೇಸ್ಗಳ ಮೇಲೆ ಭಾರತ ತಮ್ಮ ಬ್ರಹ್ಮೋಸ್ ಮಿಸೈಲ್ಗಳಿಂದ ಉತ್ತರ ಕೊಟ್ಟಿದೆ ಅಂತ. ಪಾಕಿಸ್ತಾನ ಮೊದಲಿಂದ ಹೀಗೆ ಮಾಡ್ಕೊಂಡ್ಬರ್ತಾ ಇದೆ. ಉರ್ದುಲಿ ಒಂದು ಗಾದೆ ಇದೆ, ಜಟ್ಟಿ ಬಿದ್ರೂ ಕೂಡ ಮೀಸೆ ಮಣ್ಣಾಗ್ಲಿಲ್ಲ ಅಂತ. ಹಾಗಾಯ್ತು. ನೋಡಿ, ನಾನ್ ನೋಡ್ದೆ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ, ಅವರು ಒಂದು ಟ್ಯಾಂಕರ್ನ ಮೇಲೆ ನಿಂತು ಮಾತಾಡ್ತಾ ಇದ್ದಾರೆ. ಅವರು ತೋರ್ಸೋದಿಕ್ ಹೊರಟಿದ್ರು ನಾವೊಂದು ಕಾಂಬ್ಯಾಟ್ ಬ್ಯಾಟಲ್ನ ಒಂದ್ ರೀತಿ ಗೆದ್ದಿರೋ ಹಾಗೆ. ಅಲ್ಲೇನಂದ್ರೆ ಟ್ಯಾಂಕ್ ಉಡಾಯಿಸೇ ಇಲ್ವಲ್ಲ. ನೀವು ಗೊತ್ತಿದ್ರು ಅಟ್ಯಾಕ್ ಮಾಡಿದಿರಾ, ಗೊತ್ತಿದ್ರು ಸಿವಿಲಿಯನ್ ಸತ್ತಿದ್ದಾನೆ, ಆಮೇಲೆ ಗೊತ್ತಿದ್ರು ಮಸೀದಿಯ ಇಮಾಮ್ ಸತ್ತಿದ್ದಾನೆ. ಆಗ ಇಸ್ಲಾಂ ಎಲ್ಲಿಗೆ ಹೋಗಿತ್ತು? ಆ ಟ್ವಿನ್ ಮಕ್ಳು ಸತ್ ಹೋದ್ರು, ಅವರು ಕೂಡ ಮುಸಲ್ಮಾನ್ರು. ಅವ್ರು ಸತ್ ಹೋದಾಗ ನಿಮ್ಮ ಇಸ್ಲಾಂ ಎಲ್ಲಿಗೆ ಹೋಗಿತ್ತು? ಇದನ್ನೆಲ್ಲ ಖಂಡಿತ ನಾಟಕ ಅನ್ಬೋದು. ಅವರು ಇದನ್ನೆಲ್ಲ ಕೂಡ ಜನರಿಗೆ ತೋರಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಖಂಡಿತ ಹೇಳ್ತೀನಿ, ಇವ್ರು ಯುದ್ಧ ಗೆಲ್ಲೋದಿಲ್ಲ. ನೋಡಿ, ಭವಿಷ್ಯದಲ್ಲಿ ಕೂಡ ಎಲ್ಲೂ ಗೆಲ್ಲೋದಿಲ್ಲ, ನೋಡ್ತಾ ಇರಿ. ಒಂದ್ವೇಳೆ ಇನ್ನೊಂದ್ಸರಿ ಪ್ರಯತ್ನ ಪಟ್ರು ಅಂತ ಅಂದ್ರೆ ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಅವರು ಊಹಿಸ್ಕೊಳಕ್ಕೂ ಆಗಲ್ಲ ಅಂತ ಉತ್ತರ ಸಿಗುತ್ತೆ. ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಆಪರೇಷನ್ ಸಿಂಧೂರ್ ಎಲ್ಲಿವರೆಗೂ ನಿಲ್ಬಾರ್ದು ಅಂದ್ರೆ ನನ್ನ ಪ್ರಕಾರ 26 ಜನನ ಸಾಯಿಸಿದ್ರಲ್ಲ, ಆ 4 ಜನ ಸಿಗೋವರೆಗೂ ನಿಲ್ಲಿಸಲೇಬಾರ್ದು. ಸರ್, ಪಾಕಿಸ್ತಾನದಲ್ಲಿ ಇವತ್ತು ಮೀಡಿಯಾ ಮತ್ತೆ ಕೆಲವು ಜನಗಳ ಸಹಾಯನ ತಗೊಂಡು ಜನಗಳಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ನಿಮ್ಗಿನ್ನೂ ಅಪಾಯ ಮುಗ್ದಿದೆ ಅಂತ ಅನ್ಸತ್ತಾ? ಖಂಡಿತ ನಿಮ್ಮ ಮಾತನ್ನ ಒಪ್ತೀನಿ. ತೊಂದರೆ ಆಗದೆ ಯಾವತ್ತೂ ಇರೋದಿಲ್ಲ, ತೊಂದರೆ ಇದ್ದೇ ಇರುತ್ತೆ. ಎಲ್ಲಿವರೆಗೂ ಪಾಕಿಸ್ತಾನ್ನ ಆರ್ಮಿ ಆ ದೇಶನ ಕಂಟ್ರೋಲ್ ಮಾಡ್ತಾ ಇರುತ್ತೋ, ಅವ್ರು ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ರೆ ಭಾರತದ ಟೆರರಿಸ್ಟ್ ಗ್ರೂಪ್ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅದು ಖಂಡಿತ ಅಪಾಯಕಾರಿ. ನಾವು ಇದರಿಂದ ತುಂಬ ಎಚ್ಚರವಾಗಿರ್ಬೇಕಾಗತ್ತೆ. ಅವರ ಒಂದು ಏನು ಹೇಳಬೇಕು, ಕೆಟ್ಟ ಒಂದು ಪ್ಲಾನಿಂಗ್ ಇದೆಯಲ್ಲ, ಈ ಯೋಚನೆ ಇದೆಯಲ್ಲ, ಅದರಿಂದ ನಮ್ಮ ಕೆಲಸಗಳು ಆಗಬೇಕು ಅಷ್ಟೇ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ನೀವು ಭಾರತ್ ಮಾತೆಗೆ ಜಯ ಅಂತ ಹೇಳೋದಕ್ಕೆ ಯಾಕೆ ತೊಂದರೆ ಆಗತ್ತೆ? ನೋಡಿ, ಇದನ್ನ ನೀವು ನಿಯತ್ತಿನ ಜೊತೆ ಹೋಲಿಸ್ತಾ ಇದ್ದೀರಾ ಅಂದ್ರೆ ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೀರಾ ಅಂತ ಹೇಳ್ತೀನಿ. ನಾನು ಜೈ ಹಿಂದ್ ಹೇಳ್ತೀನಿ ಅಂದ್ರೆ ಅದರಿಂದ ಯಾರಿಗಾದ್ರೂ ಯಾಕೆ ತೊಂದರೆ ಆಗ್ಬೇಕು? ನಾನು ಹಿಂದೂಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತೀನಿ, ಭಾರತ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತೀನಿ. ಅದ್ರಲ್ಲೇನಿದೆ, ಅದು ನನ್ನ ರೈಟ್ ಅಲ್ವಾ? ನಾನು ಹೇಳೋದೇನು ಅಂದ್ರೆ, ಭಾರತದಲ್ಲಿ ಡೆಮೋಕ್ರಸಿ ಇದೆ, ಮತ್ತೆ ಫ್ರೀಡಮ್ ಆಫ್ ಸ್ಪೀಚ್ ನಮ್ಮ ಫಂಡಮೆಂಟಲ್ ರೈಟ್ ಆಗಿದೆ. ನೀವು ನಿಮ್ಮ ಘೋಷಣೆ ಕೂಗಿ, ನಾವು ನಮ್ಮ ಘೋಷಣೆ ಕೂಗ್ತೀವಿ. ಇದೇ ಅಲ್ವಾ ಭಾರತದ ವೈವಿಧ್ಯತೆ? ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಅಸಾದುದ್ದೀನ್ ಓವೈಸಿ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಅದು ನಿಜ ಆಗಿದ್ರೆ ನಾವು ಟ್ರಂಪ್ ಅವ್ರನ್ನ ಕೇಳ್ತೀವಿ, ನೀವು ಇಸ್ರೇಲ್ ಪ್ಯಾಲೆಸ್ಟೈನ್ ಮೇಲೆ ಮಾಡ್ತಿರೋಂಥ ದಾಳಿನ ನಿಲ್ಲಿಸಿ ಮತ್ತೆ ನೋಡೋಣ. ಒಂದ್ ವೇಳೆ ನಿಮ್ಮಲ್ಲಿ ಅಷ್ಟೊಂದು ತಾಕತ್ತಿದ್ರೆ ಇರಾನ್ ಮತ್ತೆ ಇರಾಕ್ ಯುದ್ಧನ ನಿಲ್ಲಿಸಿ ನೋಡೋಣ. ಯುಕ್ರೇನ್ ರಷ್ಯಾದ ನಿಲ್ಲಿಸಿ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ
ಎಐಎಂಐಎಂನ ಚೀಫ್ ಅಸಾದುದ್ದೀನ್ ಓವೈಸಿ ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಎಐಎಂಐಎಂನ ಚೀಫ್ ಅಸಾದುದ್ದೀನ್ ಓವೈಸಿ ಮೇಲಿರುವ ಆರೋಪವೆಂದರೆ ಇವರು ತಲೆ ಬಗ್ಗಿಸುವ ಸರ್ಕಾರದ ಜೊತೆಗೆ ನಿಂತಿದ್ದಾರೆ ಎಂಬುದು. ಈಗ ನೋಡಿ, ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಅವರು, ನಾನು 16 ಸಲ ಹೇಳಿದ್ದೀನಿ, ಭಾರತವನ್ನ ಹೆದರಿಸಿದ್ದೀನಿ, ಬಗ್ಗಿಸಿದ್ದೀನಿ, ನಾನು ಟ್ರೇಡ್ ಡೀಲ್ನ ಧಮಕಿ ಹಾಕಿದ್ದೀನಿ, ಅದಕ್ಕೆ ಭಾರತ ವಾರನ್ನ ನಿಲ್ಸಿದೆ. ನೋಡಿ, ಮೊದಲಿಗೆ ಡೊನಾಲ್ಡ್ ಟ್ರಂಪ್ಗೆ ನಾಲೆಜ್ ಅಷ್ಟಾಗಿಲ್ಲ. ಹಾಗಾಗಿ ನಾನು ಇಷ್ಟು ತಿಂಗಳಿಂದ ನಾನು ಹೇಳ್ತಾನೆ ಇದ್ದೆ, US ಜೊತೆ ನಮಗೆ ಒಂದು ಒಳ್ಳೆ ಬಾಂಧವ್ಯ ಇದೆ. ಒಂದು ವೇಳೆ ಅದು ಹಾಳಾಗ್ತಾ ಇದೆ, ತುಂಬಾ ಹಾಳಾಗ್ತಾ ಇದೆ. ನೋಡಿ, ಪ್ರೈಮ್ ಮಿನಿಸ್ಟರ್ ಅವರು ಅವ್ರ ಜೊತೆ ಅರ್ಧ ಗಂಟೆ ಮಾತಾಡಿದ್ದಾರೆ. ಫಾರಿನ್ ಸೆಕ್ರೆಟರಿ ಅವರ ವಿಡಿಯೋ ಬಂದಿದೆ. ಅದಾದ್ಮೇಲೆ ಕೂಡ ಅವರು ಒಂದೇ ಸಮನೆ ಹೇಳ್ತಾನೆ ಇದ್ದಾರೆ, ಆ ವಾರ್ನ ನಾನೇ ನಿಲ್ಸಿದ್ದು ಅಂತ. ಅಲ್ಲ, ಏನಪ್ಪ ಇದು? ನಮ್ದು 135 ಕೋಟಿ ಜನಸಂಖ್ಯೆ ಇರೋ ದೇಶ. ಯಾರೋ ಬಂದು ನಮ್ಮ ಹತ್ರ ಹೇಳ್ತಾರೆ, ಆ ಯುದ್ಧನ ನಾವ್ ನಿಲ್ಸಿದ್ದು. ಏನ್ ನಿಲ್ಸಿದ್ರಿ ನೀವು? ಟ್ರೇಡ್ ಡೀಲ್ನ ಹೆಸರಲ್ಲಿ ಹೆದರಿಸಿದ್ದಾರೆ. ಅಲ್ಲ, ಏನ್ ಟ್ರೇಡ್ ಡೀಲಿಂದ ಎಲ್ರಿಗೂ ಉಪಯೋಗ ಇದೆ, ನಿಮ್ಗೂ ಉಪಯೋಗ ಇದೆ. ಅಲ್ಲ, ಇಲ್ಲಿ ನೋಡಿ, ಭಾರತದ ಟ್ರೇಡ್ ಡೀಲ್ ಪಾಕಿಸ್ತಾನ್ ಜೊತೆ ತುಂಬಾನೇ ಜಾಸ್ತಿ ಇದೆ. ನೋಡಿ, ಟ್ರೇಡ್ ಡೀಲ್ ಅನ್ನೋ ಹೆಸರಲ್ಲಿ ಯಾರು ಕೂಡ ಯಾರನ್ನೂ ಬಲವಂತ ಮಾಡೋದಕ್ಕಾಗೋದಿಲ್ಲ. ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯ ಯಾಕೆ ತಗೊಂಡ್ವಿ ಹೇಳಿ? ನಾವು ಸ್ವತಂತ್ರವಾಗಿರ್ಬೇಕು ಅಂತ, ನಮ್ಮ ತೀರ್ಮಾನಗಳನ್ನ ನಾವೇ ಮಾಡ್ಬೇಕು ಅಂತ. ಇದನ್ನ ಯಾರು ಕೂಡ ಮಾಡೋದಕ್ಕಾಗೋದಿಲ್ಲ. ಒಂದ್ ವೇಳೆ ಟ್ರಂಪ್ ಅವರು ಅನ್ಕೊಳ್ತಾ ಇದ್ರೆ ಅವರು ಕಂಟ್ರೋಲ್ ಮಾಡ್ಬೋದು ಅಂತ, ಖಂಡಿತವಾಗ್ಲೂ ಅದು ಸಾಧ್ಯ ಆಗೋದಿಲ್ಲ. US ಜೊತೆ ಪಾಕಿಸ್ತಾನದ ಟ್ರೇಡ್ ಇರೋದು $4 ಬಿಲಿಯನ್. ಅಮೆರಿಕ ಜೊತೆ ಭಾರತದ ಟ್ರೇಡ್ ಇರೋದು $180 ಬಿಲಿಯನ್. ಒಂದ್ ವೇಳೆ ಬೈಲ್ಯಾಟ್ರಲ್ ಟ್ರೇಡ್ ಟ್ರೀಟಿ ಆದ್ರೆ ಆಗ $500 ಬಿಲಿಯನ್ ಟಾರ್ಗೆಟ್ ಆಗತ್ತೆ. ನೋಡಿ, ಅವ್ರಿಗೆ $5 ಬಿಲಿಯನ್ ಬೇಕಾ ಅಥವಾ $500 ಮಿಲಿಯನ್ ಬೇಕಾ? ನೋಡ್ತಿದ್ರೆ ಅನಿಸ್ತಾ ಇದೆ ಅವ್ರಿಗೆ ಪಾಕಿಸ್ತಾನದ ಜೊತೆ ಕ್ರಿಪ್ಟೋ ಕರೆನ್ಸಿಯ ಕನೆಕ್ಷನ್ ಇದೆ ಅಂತ. ಅದಕ್ಕೆ ಅವರು ಹೀಗೆಲ್ಲ ಹೇಳ್ತಾ ಇದ್ದಾರೆ. ನೋಡಿ, ನನ್ಗನ್ಸೋ ಪ್ರಕಾರ ಯುದ್ಧ ನಿಂತಾಗ ಅಥವಾ ಫೈರಿಂಗ್ ನಿಂತಾಗ ಏನೇ ಆಗಿರ್ಬೋದು, ನನ್ನ ಆಸೆ ಏನು ಅಂದ್ರೆ, ನಮ್ಮ ದೇಶದ ಪ್ರಧಾನಮಂತ್ರಿ ಅವ್ರಿಗೆ ನಮ್ಮ ದೇಶದ ಸರ್ಕಾರ ಅನೌನ್ಸ್ ಮಾಡ್ಬೇಕಾಗಿತ್ತು. ಬದಲಾಗಿ ಸಾರ್ವಜನಿಕರಿಗೆ ಟ್ರಂಪ್ ಅವರು ಅವ್ರ ಕಡೆಯಿಂದ ಗೊತ್ತಾಯ್ತು, ಸರ್ಕಾರ ನಮ್ದಿರೋದು, ದೇಶ ನಮ್ದು, ಆದ್ರೆ ನಮಗ್ ಗೊತ್ತಾಗಿದ್ದು ಅಮೆರಿಕ ಕಡೆಯಿಂದ ನಾವು ಮಾಡಿದ್ವಿ ಅಂತ. ಅಲ್ಲ, ನೀವ್ ಏನ್ ಮಾಡಿದ್ರಿ? ಅಲ್ಲ, ಒಂದ್ ವೇಳೆ ನೀವು ಅದನ್ನ ಮಾಡಿದ್ರೆ ನಾವು ಟ್ರಂಪ್ ಅವ್ರನ್ನ ಕೇಳ್ಕೊಳ್ತೀವಿ, ಪ್ಯಾಲೆಸ್ಟೈನ್ ಮೇಲೆ ಇಸ್ರೇಲ್ ಮಾಡ್ತಿರೋ ಯುದ್ಧನ ದಮ್ಮಿದ್ರೆ ನಿಲ್ಸಿ ನೋಡೋಣ. ಒಂದ್ ವೇಳೆ ನಿಮ್ಗೆ ಅಷ್ಟೊಂದು ತಾಕತ್ತಿದೆ ಅಂದ್ರೆ ಇಸ್ರೇಲ್ ಇರಾನ್ನ ಯುದ್ಧನ ನಿಲ್ಸಿ, ಯುಕ್ರೇನ್ ರಷ್ಯಾದು ನಿಲ್ಸಿ. ನೀವು ಪದೇ ಹೇಳ್ತಾ ಇದ್ದೀರಾ, ಅದನ್ನ ಕೇಳ್ತಾ ಇದ್ರೆ ನಮ್ಗೆ ಒಂಥರ ಅನ್ಸುತ್ತೆ. ನಮ್ಮ ಇಲ್ಲೂ ಕೆಲವು ಜನಗಳು ಹೇಳ್ತಾ ಇದ್ದಾರೆ, ನರೇಂದರ್ ಸರೆಂಡರ್. ಇಲ್ಲ, ನೋಡಿ, ಏನು ಅಂದ್ರೆ ಅವ್ರ ಪಾರ್ಟಿಯಲ್ಲಿ ತುಂಬಾ ದೊಡ್ಡವರಿದ್ದಾರೆ, ಒಳ್ಳೆ ರಾಜಕಾರಣಿಗಳಿದ್ದಾರೆ. ಅದ್ರ ಮೇಲೆ ಕಾಮೆಂಟ್ ಮಾಡೋ ಅಷ್ಟು ಯೋಗ್ಯತೆ ನನಗಿಲ್ಲ. ಆದ್ರೆ ಅದು ಅವ್ರಿಗಿರೋಂಥ ರೈಟು. ಆದ್ರೆ ನನ್ನ ಆಸೆ ಏನಿತ್ತು ಅಂದ್ರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅದನ್ನ ಅನೌನ್ಸ್ ಮಾಡ್ಬೇಕಿತ್ತು ಅಂತ. ಆದ್ರೆ ನಾನು ಈ ಮಾತನ್ನ ಮತ್ತೆ ಹೇಳ್ತಾ ಇದ್ದೀನಿ ಇಲ್ಲಿ. ನಮ್ಗೆ ಇದ್ರ ಬಗ್ಗೆ ನಿಜವಾಗ್ಲೂ ತುಂಬಾ ಹೆಮ್ಮೆ ಇದೆ, ಗೌರವ ಇದೆ ನಮ್ಮ ದೇಶದ ಫೋರ್ಸಸ್ಗಳ ಮೇಲೆ. ಅವರು ತಮ್ಗಿರೋಂಥ ತುಂಬಾ ಧೈರ್ಯದಿಂದ ಯಾರಿಗೂ ಕೂಡ ಹೆದರ್ದೇನೆ ರಾತ್ರಿ 8-9 ಗಂಟೆಯಲ್ಲಿ ಗುಜರಾತ್ ಮತ್ತೆ ಪಾಕಿಸ್ತಾನ್ ಬಾರ್ಡ್ರಲ್ಲಿ, ರಾಜಸ್ಥಾನ್ ಮತ್ತೆ ಪಾಕಿಸ್ತಾನ್ ಬಾರ್ಡ್ರಲ್ಲಿ, ಜಮ್ಮು, ಪಂಜಾಬ್, ಕಾಶ್ಮೀರ್, ಪಾಕಿಸ್ತಾನ್ ತನ್ನ ಇಡೀ ಸೈನ್ಯನೇ ಅಲ್ಲಿ ನಿಲ್ಸಿತ್ತು. ನಮ್ಮ ಸೈನಿಕರು ಮತ್ತೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ನವರು ಕೆಚ್ಚೆದೆಯಿಂದ ಅವ್ರನ್ನ ಎದುರಿಸಿ ಅವ್ರನ್ನ ಅಲ್ಲೇ ತಡೆದು ನಿಲ್ಸಿದ್ದಾರೆ. ಹಾಗಾಗಿ ನನಗೆ ತುಂಬಾನೇ ಹೆಮ್ಮೆ ಇದೆ ಮತ್ತೆ ಯಾವತ್ತಿಗೂ ಇರುತ್ತೆ. ಈಗ ಏನೆಲ್ಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ಗಳನ್ನ ಕೊಡ್ತಾ ಇದಾರಲ್ಲ, ಗೌರ್ಮೆಂಟ್ ಮತ್ತೆ ಬೇರೆಯವರು ಅದನ್ನ ನೋಡ್ಕೊಳ್ತಾರೆ. ಆದ್ರೆ ನನ್ನ ಮಾತೇನು ಅಂದ್ರೆ, ಒಂದ್ ವೇಳೆ ಪಾಕಿಸ್ತಾನ್ ಮತ್ತೊಮ್ಮೆ ತರಲೆ ಮಾಡಿದ್ರೆ ನನಗನ್ಸುತ್ತೆ ಅವ್ರಿಗೆ ಖಂಡಿತವಾಗ್ಲೂ ತಕ್ಕ ಉತ್ತರ ಸಿಕ್ಕೇ ಸಿಗುತ್ತೆ. ಆದ್ರೆ ಟ್ರಂಪ್ ಸಾಹೇಬ್ರು ಬರೀ ಬಾಯ್ ಮಾತಲ್ಲಷ್ಟೇ ಹೇಳ್ತಾ ಇಲ್ಲ. ಅವರು ಜನರಲ್ ಆಸಿಫ್ ಮುನೀರ್ ಅವರನ್ನ ವೈಟ್ ಹೌಸ್ಗೆ ಬರ್ಮಾಡ್ಕೊಂಡಿದ್ದಾರೆ, ಲಂಚ್ ಮಾಡಿಸಿದ್ದಾರೆ, ಸಮಾಧಾನ ಪಡಿಸಿದ್ದಾರೆ, ಧೈರ್ಯ ತುಂಬಿದ್ದಾರೆ. ನೋಡಿ, ಆಸಿಫ್ ಮುನೀರ್ ಅಲ್ಲಿಗೆ ಹೋಗಿದ್ದಾನೆ ಅಂತಂದ್ರೆ ಅವ್ರಿಗೆ ಅರ್ಥ ಆಗ್ಬೇಕು, ಅಮೆರಿಕ ಯಾರಿಗೂ ಕೂಡ ಫ್ರೀ ಲಂಚ್ ಕೊಡೋದಿಲ್ಲ ಅಂತ. ಅವರು ಅರ್ಥ ಮಾಡ್ಕೊಳ್ಬೇಕು, ಆಸಿಫ್ ಮುನೀರಿಂದ ಅವರು ಖಂಡಿತವಾಗ್ಲೂ ಬೇಕಾಗಿರೋದನ್ನ ಪಡ್ಕೊಳ್ತಾರೆ ಅಂತ. ನೋಡಿ, ಅವ್ರ ಇಂಟೆನ್ಷನ್ ಏನು ಅಂದ್ರೆ, ಅಲ್ಲಿ ಇರಾನಿನ ಬಾರ್ಡರ್ ಇದೆಯಲ್ಲ, ಅಲ್ಲಿ ಖಂಡಿತವಾಗ್ಲೂ ಅವ್ರೇನೋ ಮಾಡೋರಿದ್ದಾರೆ. ಮತ್ತೆ
ಆ ವಿಷಯ ಆದಷ್ಟು ಬೇಗ ಮುಂದೆ ಬರುತ್ತೆ. ಮತ್ತೆ ಟ್ರಂಪ್ ಅವರು US ಅಡ್ಮಿನಿಸ್ಟ್ರೇಷನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಆಸಿಫ್ ಮುನೀರ್ನ ಫಂಕ್ಷನ್ನಲ್ಲಿ USಗೆ ಬೇಕಾಗಿರುವಂಥ ಟೆರರಿಸ್ಟ್ ಇದ್ದಾನೆ, ಅಲ್ಲಿ ಅವನ ಪಕ್ಕದಲ್ಲೇ ಇದ್ದಾನೆ, ಅವನನ್ನ ಮೀಟ್ ಆಗಿದ್ದೀರ ನೀವು. ಮತ್ತೆ ಆ ಟೆರರಿಸ್ಟ್ಗಳನ್ನ ಸಾಯಿಸಿದ್ರು, ಅವರ ಅಂತಿಮ ಯಾತ್ರೆ ನಡೀತಾ ಇತ್ತು. US ಗೌರ್ಮೆಂಟ್ ಅವ್ರನ್ನ ಟೆರರಿಸ್ಟ್ ಅಂತ ಹೇಳಿದೆ, ಅವನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪಾಕಿಸ್ತಾನ ಆರ್ಮಿ ಕೂಡ ಅಲ್ಲೇ ಇದೆ. ಟ್ರಂಪ್ ಅವನನ್ನ ಭೇಟಿಯಾಗಿದ್ದಾರೆ. ಟ್ರಂಪ್ ಅವರು ಇದನ್ನ ಯೋಚನೆ ಮಾಡಬೇಕು, ಒಂದ್ ವೇಳೆ ಅವರು ಕಾಂಪ್ರಮೈಸ್ ಆದ್ರು ಅಂದ್ರೆ, ಇದನ್ನೆಲ್ಲ ನೀವು ಜಿಯೋಪೊಲಿಟಿಕ್ಸ್ ರೀತಿನಲ್ಲೇ ನೋಡ್ತಾ ಇದ್ರೆ, ಅಲ್ಲ, ಟೆರರಿಸ್ಟ್ ವಿರುದ್ಧ ಇಡೀ ಪ್ರಪಂಚನೇ ಹೋರಾಡಬೇಕು, ಆದ್ರೆ ನಾವಿಲ್ಲಿ ಕೇವಲ ವಿಕ್ಟಿಮ್ ಆಗಿದೀವಿ ಅಷ್ಟೇ. ಈ ಯುದ್ಧಕ್ಕೆ ಅರ್ಥನೇ ಇಲ್ದಿರೋಗಾಗತ್ತೆ. ನೋಡಿ, ಯಾವ ಸಮಯದಲ್ಲಿ ಆಪರೇಷನ್ ಸಿಂಧೂರ್ ನಿಂತೋಯ್ತಲ್ಲ, ಈ ಸೀಸ್ ಫೈರ್ ಆಯ್ತಲ್ಲ, ಅದಾದ ನಂತರ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಇದ್ದಾರಲ್ಲ, ಅವರೊಂದು ಸ್ಪೀಚ್ ಕೊಟ್ರು. ಅವರು ಎಲ್ರಿಗೂ ಧನ್ಯವಾದಗಳನ್ನ ಹೇಳಿದ್ರು. ಅಪ್ಪ ಟ್ರಂಪ್ಗೆ, ಚಿಕ್ಕಪ್ಪ ಚೈನಾಗೆ, ಅಮ್ಮ ಟರ್ಕಿಗೆ, ಎಲ್ರಿಗೂ ತುಂಬು ಹೃದಯದ ಧನ್ಯವಾದ ಅಂದ್ರು. ನೋಡಿ, ಅವರು ಏನಂದ್ರೆ ಪಾಕಿಸ್ತಾನ್ ಎಷ್ಟು ಐಸೋಲೇಟೆಡ್ ಆಗಿದೆ ಅಂದ್ರೆ, ನೋಡಿ, ಅವರು ಯಾರಿಗೂ ಗೊತ್ತಿಲ್ಲದೆ ಚೈನಾದವರಿಂದ ಸಾಕಷ್ಟು ಆರ್ಮ್ಸ್ಗಳನ್ನ ತಗೊಳ್ತಾರೆ. ಮತ್ತೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್, ಅವರ ಏನು ಪೋರ್ಟ್ ಇದೆಯಲ್ಲ, ಅದೆಲ್ಲ ಚೈನಾದ ಹೊಸ ಈಸ್ಟ್ ಇಂಡಿಯಾ ಕಂಪನಿ ಆಗಿದೆ ಪಾಕಿಸ್ತಾನಕ್ಕೋಸ್ಕರ. ಚೈನಾದಲ್ಲಿ ಏನು ಜಿನ್ಜಿಯಾಂಗ್ನ ಜಾಗ ಇದೆಯಲ್ಲ, ಅಲ್ಲಿ ಈಗ್ಲೂ ಕೂಡ ಮುಸಲ್ಮಾನರಿಗೆ ತುಂಬಾನೇ ಹಿಂಸೆ ಆಗ್ತಾ ಇದೆ. ಪಾಕಿಸ್ತಾನದ ಯಾವುದೇ ಪ್ರೈಮ್ ಮಿನಿಸ್ಟರ್ ಹಿಂದಿನ 7-8 ವರ್ಷಗಳಲ್ಲಿ ಯಾರು ಕೂಡ ಅಲ್ಲಿಗೆ ಹೋಗಿಲ್ಲ. ಯಾಕೆ ನೀವು ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ? ನೀವು ಇಸ್ಲಾಮಿನ ಬಗ್ಗೆ ಮಾತಾಡ್ತಿರಲ್ಲ. ಅದರ ಪ್ರಾವಿನ್ಸ್ನಲ್ಲಿ ನಮ್ಮ ಲೇ ಲಡಾಖಿಂದ ಅಲ್ಲಿವರೆಗೂ ಆ ಜಾಗದಲ್ಲಿ ಯಾರು ಕೂಡ ಏನು ಮಾತಾಡೋದಿಲ್ಲ. ಯಾಕೆ ಮಾತಾಡೋದಿಲ್ಲ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಅವ್ರಿಗೆ ಚೈನಾದಿಂದ CPC ಪ್ರಾಜೆಕ್ಟ್ ಇದೆಯಲ್ಲ, ಅದಕ್ಕೆ ಅವ್ರಿಗೆ ದುಡ್ಡು ಬೇಕು. ಅವ್ರಿಗೆ ಚೈನಾದಿಂದ ಅವ್ರಿಗೆ ಬೇಕಾಗಿರೋ ಆಯುಧಗಳು ಬೇಕು. ಚೈನಾದಿಂದ ಅವ್ರಿಗೆ ತುಂಬಾನೇ ಎಲೆಕ್ಟ್ರಿಸಿಟಿ ಸಾಮಾನುಗಳು ಬೇಕು. ಅದಕ್ಕೇನೆ ಅವರು ಕಂಫರ್ಟಬಲ್ ಆಗಿದ್ದಾರೆ. ನೋಡಿ, ಭಾರತದ ವಿಷಯ ಬಂದಾಗ ಮಾತ್ರ ಅವರು ಇಸ್ಲಾಂ ಅಂತ ವಿಷಯ ಹೇಳ್ತಾರೆ. ಅದೇ ಚೈನಾದ ವಿಷಯ ಬಂದಾಗ ಸುಮ್ಮನಾಗ್ಬಿಡ್ತಾರೆ. ಮತ್ತೆ ಟರ್ಕಿ ಬಗ್ಗೆ ನೋಡಿ, ಟರ್ಕಿ ಸ್ವತಃ ಅಲ್ಲಿದ್ದಂತಹ ಟೆರರಿಸ್ಟ್ಗಳ ಜೊತೆ ಅವರೇ ಮಾತಾಡಿ ಪ್ರಾಬ್ಲಮ್ನ ಬಗೆಹರಿಸ್ಕೊಂಡಿದ್ದಾರೆ. ಅವ್ರು ತಮ್ಮ ದೇಶದಲ್ಲೇ ಬಾಂಬ್ ಮಾಡ್ತಾ ಇದ್ರು. ಈಗ ನೀವು ಹೇಳಿ, ನಿಮ್ ದೇಶದಲ್ಲಿ ಏರ್ಫೋರ್ಸ್ ಇಂದ ಆ ಗ್ರೂಪ್ ಮೇಲೆ ಬಾಂಬ್ ಹಾಕ್ತೀರಾ, ಸಿರಿಯಾದಲ್ಲಿ ಆ ಗ್ರೂಪ್ಸ್ಗಳ ಮೇಲೆ ಬಾಂಬ್ ಹಾಕ್ತೀರಾ? ಇದೊಂದು ವಿಚಿತ್ರವಾದ ಒಂದು ಕೋಯಲೇಷನ್ ಆಗಿದೆಯಲ್ಲ. ಇವ್ರಿಗೆ ಒಂದ್ ವಿಷಯ ಅರ್ಥ ಆಗ್ತಿಲ್ಲ. ಅದೇನು ಅಂತ ಹೇಳಿದ್ರೆ, ನೀವು ಸಪೋರ್ಟ್ ಮಾಡೋಕೆ ಪಾಕಿಸ್ತಾನಕ್ಕೆ ಹೊರಟಿದಾರಲ್ಲ, ಆ ಪಾಕಿಸ್ತಾನ ಯಾವತ್ತೂ ಟೆರರಿಸಂನ ಬಿಡೋದಿಲ್ಲ. ಅಲ್ಲಿರೋ ಡೀಪ್ ಸ್ಟೇಟ್ ಆರ್ಮಿ ಯಾವಾಗ್ಲೂ ಟೆರರಿಸಂನ ಸಪೋರ್ಟ್ ಮಾಡ್ತಾ ಇರುತ್ತೆ. ಅಮೆರಿಕನ ಬಕ್ರಾ ಮಾಡ್ತಾನೆ ಇರುತ್ತೆ. ಅಮೆರಿಕಾಗೆ ಎಲ್ಲದರಲ್ಲೂ ಮೋಸ ಮಾಡಿದೆ. ಆಮೇಲೆ ಎಷ್ಟೊಂದು ಜನರನ್ನ ದುಡ್ಡಿಗೋಸ್ಕರ ಹಿಡಿದು ಬೇರೆ ಬೇರೆ ದೇಶಗಳಿಗೆ ಕಳಿಸಿದ್ದಾರೆ. ಆದ್ರೆ ಪಾಕಿಸ್ತಾನ ಇದೆಲ್ಲಾನು ಕೂಡ ಬದಲಾಯಿಸ್ಕೊಳ್ತಾ ಇಲ್ಲ. ನೋಡಿ, ಪಾಕಿಸ್ತಾನದವ್ರು ಹೇಳ್ತಾ ಬರ್ತಾ ಇದ್ದಾರೆ, 30 ವರ್ಷದ ತನಕ ಅಮೆರಿಕ ಹೇಳ್ತು ಅನ್ನೋ ಕಾರಣಕ್ಕೆ ಆತಂಕವಾದದ ಡರ್ಟಿ ಜಾಬ್ ನಾವು ಮಾಡಿದ್ವಿ. ಅಮೆರಿಕಾಗೋಸ್ಕರನೇ ನಾವೇ ಖುದ್ದು ವಿಕ್ಟಿಮ್ ಆಗಿದ್ದೀವಿ ಆತಂಕವಾದಕ್ಕೆ. ನೋಡಿ, ನೀವೇ ತಪ್ಪು ಮಾಡಿದೀನಿ ಅಂತ ಒಪ್ಕೊಳ್ತಾ ಇರುವಾಗ ನೀವು ವಿಕ್ಟಿಮ್ ಹೇಗಾಗ್ತೀರಾ? ನೋಡಿ, ನೀವೀಗ ಹೇಳ್ತಾ ಇರೋ ಪ್ರಕಾರ, ನೀವು ಡಿಫೆನ್ಸ್ ಆಫೀಸರ್ ಹೇಳೋ ಪ್ರಕಾರ ಈ ಮಾತು ಸಾಬೀತಾಗತ್ತೆ. ಏನಂದ್ರೆ, ನೀವು ಹೈಯೆಸ್ಟ್ ಬಿಡರ್ಗೆ ನಿಮ್ಮ ನಿಯತ್ತನ್ನ ಮಾರ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ ಅಂತ. ಮತ್ ನೀವು ಮಾರ್ಕೊಂಡಿದ್ದೀರಾ? ನೀವು ಯಾರನ್ನೆಲ್ಲ ಕೊಂದಿದ್ದೀರೋ ಅವರೆಲ್ಲ ಮುಸಲ್ಮಾನರಲ್ವಾ? ನೀವು ಯಾರ್ಗೆ ಡ್ರೋನ್ ಅಟ್ಯಾಕ್ ಮಾಡಿ ಅಂತ ಹೇಳಿದ್ರೋ ಅವರೆಲ್ಲ ಕೂಡ ಒಂದೇ ಟ್ರೈಬಲ್ ಏರಿಯಾಗೆ ಸೇರಿರೋಂಥ ಮುಸ್ಲಿಂಗಳಾಗಿರ್ಲಿಲ್ವಾ? ನಿಮ್ಗದು ಗೊತ್ತಿರ್ಲಿಲ್ವಾ? ನೋಡಿ, ಈ ಪಾಕಿಸ್ತಾನ್ ಇದೆಯಲ್ಲ, ಈ ಪಾಕಿಸ್ತಾನದಲ್ಲಿ ಒಂದ್ ಗ್ರೂಪ್ ಇದೆ, ಅದೇ ಇದನ್ನೆಲ್ಲ ಮಾಡೋದು. ಏನೇ ಆದ್ರೂ ಕೂಡ ಆರ್ಮಿದು ಕೂಡ ತುಂಬಾ ದೊಡ್ಡ ಪಾತ್ರ ಇದೆ ಇದರಲ್ಲಿ. ಪಬ್ಲಿಕ್ ಇಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಸರ್, ನನ್ ಪ್ರಶ್ನೆ ನಿಮ್ಗೇನು ಅಂದ್ರೆ, ನಿಮಗನ್ಸತ್ತಾ ಪಾಕಿಸ್ತಾನಿಗೆ ಬುದ್ಧಿ ಬಂದಿದೆ ಅಂತ? ಅವ್ರು ನಮ್ಮೇಲ್ ದಾಳಿ ಮಾಡಲ್ಲ ಅನ್ಸತ್ತಾ ನಿಮ್ಗೆ? ಇಲ್ಲ, ಖಂಡಿತವಾಗ್ಲೂ ಬುದ್ಧಿ ಬರೋದಿಲ್ಲ. ಎಲ್ಲಿವರೆಗೂ ಪಾಕಿಸ್ತಾನ್ನ ಆರ್ಮಿ ದೇಶನ ಕಂಟ್ರೋಲ್ ಮಾಡ್ತಾ ಇರುತ್ತೋ, ತನ್ನ ದೇಶನ, ಅಲ್ಲಿನ ಟೆರರಿಸ್ಟ್ ಗ್ರೂಪ್ಗಳಿಗೆ ಅವರು ಸಪೋರ್ಟ್ ಮಾಡ್ತಿರೋವರೆಗೂ ಅವ್ರು ಬದಲಾಗೋದೇ ಇಲ್ಲ. ನೋಡಿ, ನಾವಲ್ಲಿ ನೋಡ್ಬೋದು, ಹಫೀಜ್ ಸಯೀದ್, ಮಸೂದ್ ಅಜರ್, ಲಖ್ವಿ ಇವರೆಲ್ಲರೂ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ತಮ್ಮ ಕೃತ್ಯಗಳನ್ನ ಮುಂದುವರಿಸ್ತಾ ಇದ್ದಾರೆ. ಇವ್ರನ್ನ ಬದಲಾಗಿ ಅಂದ್ರೆ ಬದಲಾಗೋದಾದ್ರೂ ಹೇಗೆ ಸರಿ ಮಾಡೋದು ಇವ್ರನ್ನ? ನೋಡಿ, ಮೊದಲು ಇವ್ರನ್ನೆಲ್ಲ ನಾವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, FATAನ ಗ್ರೇ ಲಿಸ್ಟ್ನಲ್ಲಿ ತರಬೇಕಾಗತ್ತೆ. ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ತಂದಾಗ ಇವ್ರಿಗೆ ಎಷ್ಟೆಲ್ಲ ದುಡ್ಡು ಬರ್ತಿದ್ಯೋ, IMF ಇಂದ ಅಥವಾ ಬೇರೆ ಬೇರೆ ದೇಶಗಳಿಂದ ಬರ್ತಿದ್ಯಲ್ಲ, ಅದ್ರ ಮೇಲೆ ರೆಗ್ಯುಲೇಷನ್ ಆಗುತ್ತೆ, ಮಾನಿಟರಿಂಗ್ ಆಗುತ್ತೆ. ಮತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ, ಟೆರರಿಸಂಗೋಸ್ಕರ ಹೋಗೋವಂಥ ದುಡ್ಡು ಎಲ್ಲ ಕೂಡ ಇಲ್ಲೀಗಲ್ ರೀತಿನಲ್ಲೇ ಹೋಗೋದು.
2018ರಿಂದ 20ವರೆಗೆ ಪಾಕಿಸ್ತಾನ FATF-ನಲ್ಲಿತ್ತು. ಆಗ ಮುಂಬೈನಲ್ಲಿ ನಡೆದಂಥ 9/11 ಅಟ್ಯಾಕ್ನ ಟ್ರಯಲ್ ಮುಂದಕ್ಕೆ ಹೋಯ್ತು. ಸಾಜಿದ್ ಮೀರ್ ಅನ್ನೋನ್ ಮೇಲೆ ಸಂಶಯ ಇತ್ತು, ಅವನು ಪಾಕಿಸ್ತಾನದಲ್ಲಿ ಸತ್ತು ಹೋದ. FATF-ನಲ್ಲಿ ಪಾಕಿಸ್ತಾನ ಹೆಸರು ಬರ್ತಿದ್ದ ಹಾಗೇನೆ ಪಾಕಿಸ್ತಾನ ISI-ನವರು ಹೇಳಿದ್ರು ಅವರು ಬದುಕಿದ್ದಾರೆ ಅಂತ. ಅವರು ಸತ್ತೋಗಿರೋನ್ನ ಬದುಕಿಸಿದ್ರು, ಅಲ್ಲಿನ ಕೋರ್ಟು ಅವನಿಗೆ ಶಿಕ್ಷೆನೂ ಕೊಡ್ತು. ಸೊ FATF-ನ ತರೋದು ಅಗತ್ಯ ಇದೆ. ಮತ್ತೆ ಕಾನ್ಸ್ಟೆಂಟ್ ಆಗಿ ನಾವು ವಿಜಿಲೆಂಟ್ ಆಗಿರಬೇಕು. ಮತ್ತೆ ಇನ್ನೂ ಮುಖ್ಯವಾದ ವಿಷಯ ಅಂದ್ರೆ ಪಾಕಿಸ್ತಾನ್ ಈ ದೇಶದಲ್ಲಿ ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಒಂದೇ ಕೆಲಸ ಮಾಡೋದಕ್ಕೆ ಬಯಸೋದು ಅದೇನು ಅಂದ್ರೆ ಇಲ್ಲಿ ಆದಷ್ಟು ಬೇಗ ಕಮ್ಯುನಲಿಸಂ ಹೆಚ್ಚಾಗಬೇಕು ಅಂತ. ಒಂದ್ ವೇಳೆ ನಾವು ಕಮ್ಯುನಲಿಸಂನ ಮುಗಿಸಿದ್ರೆ, ಒಂದ್ ವೇಳೆ ಮುಗ್ಸಕ್ಕಾಗ್ಲಿಲ್ಲ ಅಂದ್ರೆ ಅದನ್ನ ನಾವು ತಡಿಬೇಕಾಗತ್ತೆ. ಆಗ ನಾವು ಪಾಕಿಸ್ತಾನಕ್ಕೆ ತುಂಬಾ ದೊಡ್ಡ ಶಿಕ್ಷೆ ಕೊಟ್ಟಂಗಾಗತ್ತೆ. ಅಂದ್ರೆ ನೀವ್ ಹೇಳ್ತಾ ಇರೋದು ನಮ್ಮ ದೇಶದ ಒಳಗೇನೆ ಜನರಲ್ಲಿ ಡಿಫರೆನ್ಸಸ್ನ ಹುಟ್ಟಾಕುವಂತ, ದ್ವೇಷವನ್ನ ಹುಟ್ಟಾಕುವಂತ ಜನಗಳಿಂದಾಗಿ ಪಾಕಿಸ್ತಾನಕ್ಕೆ ಇಷ್ಟು ಧೈರ್ಯ ಅಲ್ಲ, ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಇದನ್ನ ಫಾರಿನ್ ಸೆಕ್ರೆಟರಿ ಅವರು ಹೇಳಿದ್ದಾರೆ. ಪಾಕಿಸ್ತಾನ್ ಇಲ್ಲಿ ಅವರು ಡಿಸ್ಟೆಬಿಲೈಸ್ ಮಾಡಬೇಕು ಅನ್ಕೊಂಡಿದ್ದಾರೆ, ಹಿಂದೂ ಮುಸ್ಲಿಂ ದ್ವೇಷನ ಹೆಚ್ಚು ಮಾಡೋದ್ರ ಮೂಲಕ. ಇದನ್ನೇ ಅವರು ಪ್ರಯತ್ನ ಮಾಡೋದು. ಅವರು ಪೆಹಲ್ಗಾಮ್ ಆದ್ಮೇಲೆ ಅವ್ರ ಉದ್ದೇಶ ಒಂದೇ ಆಗಿತ್ತು, ಇಲ್ಲಿ ತುಂಬಾ ದೊಡ್ಡ ಕಮ್ಯುನಲ್ ರೈಟ್ಸ್ ಆಗ್ಬೇಕು ಅಂತ. ಇಲ್ಲಿ ಕೆಲವು ವಾದ ವಿವಾದಗಳಾಯ್ತು. ನಂಬ್ತೀನಿ, ನಮ್ಮ ದೇಶದ ಜನರನ್ನ ಮೆಚ್ತೀನಿ. ಒಂದ್ ವೇಳೆ ನಾವು ಪಾಕಿಸ್ತಾನ್ನ ಅವರು ಮಾಡ್ದಂಥ ಕೆಟ್ಟ ಪ್ಲಾನಿಂದ ನಾವು ಬಚಾವಾಗಿದ್ದೀವಿ, ಆ ಕ್ರೆಡಿಟ್ ಯಾವ ಗೌರ್ಮೆಂಟ್ಗೂ ಹೋಗಲ್ಲ, ಇದನ್ನೆಲ್ಲ ಮಾಡ್ದಂತಹ ಭಾರತದ ಜನತೆಗೆ ಹೋಗುತ್ತೆ ಇದೆಲ್ಲ. ಮತ್ತೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಅಸಾದುದ್ದೀನ್ ಓವೈಸಿ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಸವಾಲೇನು ಅಂದ್ರೆ ಬಿಲಾವಲ್ ಭುಟ್ಟೋ ತಮ್ಮ ತಾಯಿಯ ಕೊಲೆಗಾರರನ್ನ ಮರ್ತಿದ್ದಾರೆ. ಈಗ ಬಿಲಾವಲ್ ಭುಟ್ಟೋ ಎಲ್ಲ ಪ್ರಶಂಸೆನೂ ಮರ್ತಿದ್ದಾರೆ. ನೆನ್ಪಿರ್ಲಿ, ಯಾರು ಪ್ರಶಂಸನ ಮರಿತಾರೋ ನೆನ್ಪಿರ್ಲಿ, ಮುಂದಿನ ವಿಕ್ಟಿಮ್ ಅವರೇ ಆಗಿರ್ತಾರೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆಯನ್ನ ನಡೆಸ್ತಾ ಇದ್ದೇವೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ ಅಸಾದುದ್ದೀನ್ ಓವೈಸಿ ಅವರಿಗೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ AIMIM-ನ ಚೀಫ್ ಅಸಾದುದ್ದೀನ್ ಓವೈಸಿ ಮೇಲಿರುವ ಆರೋಪವೆಂದರೆ ಇವರು ಬೆನ್ನಿಗೆ ಚೂರಿ ಹಾಕುವಂತವರಿಗೆ ಸಪೋರ್ಟ್ ಮಾಡುತ್ತಿದ್ದಾರೆ ಎಂಬುದು. ಈ ಆರೋಪ ಕೂಡ ಪಾಕಿಸ್ತಾನದ್ದೇನೆ. ಯಾವಾಗ ಶಶಿ ತರೂರ್ ಅವರ ಡೆಲಿಗೇಷನ್ ಹೋಯ್ತೋ, ಯಾವಾಗ ನೀವು ಡೆಲಿಗೇಷನ್ ಕರ್ಕೊಂಡು ಸೌದಿ ಅರೇಬಿಯಾಗ್ ಹೋದ್ರು, ಅದಾದ ನಂತರ ಪಾಕಿಸ್ತಾನ ಬಿಲಾವಲ್ ಭುಟ್ಟೋ ಅವರನ್ನ ಕಳಿಸ್ಕೊಟ್ರು. ಮತ್ತೆ ಬಿಲಾವಲ್ ಭುಟ್ಟೋ ಅವರು ಹೇಳ್ತಾರೆ, ಇವರು ರಾತ್ರಿಯ ಕತ್ತಲೆನಲ್ಲಿ ಅಟ್ಯಾಕ್ ಮಾಡ್ತಾರೆ. ರಾತ್ರಿ ಕತ್ತಲೆನಲ್ಲಿ ಅಟ್ಯಾಕ್ ಮಾಡುವಂಥದ್ದು ಕಳ್ಳರು. ಅವರಿಗೆ ಧೈರ್ಯ ಇದ್ದಿದ್ರೆ ಹಗಲಲ್ಲಿ ಅಟ್ಯಾಕ್ ಮಾಡ್ಬೇಕು. ಅಲ್ಲ, ಅದು ಎರಡನೇ ಬಾರಿ ಆದಾಗ ಅದೇ ಆಗಿತ್ತು ಅಲ್ವಾ? ಅಲ್ಲ, ಎರಡನೇ ಸಾರಿ ಅಟ್ಯಾಕ್ ಆದಾಗ ಬೆಳಕಿದ್ದಾಗೆ ಆಗಿದ್ದು ಅಲ್ವಾ? ಅವರದನ್ನ ನೋಡ್ಕೊಂಡು ಬಂದ್ರ? ಪ್ರಶ್ನೆ ಏನು ಅಂದ್ರೆ ಬಿಲಾವಲ್ ಭುಟ್ಟೋ ತಮ್ಮ ತಾಯಿಯ ಕೊಲೆಗಾರನ್ನ ಮರ್ತ್ಬಿಟ್ಟಿದ್ದಾರೆ. ಬಿಲಾವಲ್ ಭುಟ್ಟೋ ಅವರು ಒಬ್ಬ ಜವಾಬ್ದಾರಿಯುತ ಮಗನಾಗಿ ಇದನ್ನ ನೆನ್ಪಿಟ್ಕೋಬೇಕು. ಏನಂದ್ರೆ ಅವರ ತಾಯಿನ ಟೆರರಿಸ್ಟ್ ಅವರು ಸಾಯಿಸಿದ್ರು. ಅವ್ರ ತಾಯಿ ಸತ್ತಾಗ ಅಲ್ಲಿ 135 ಜನರ ಸಾವಾಯ್ತು. ಆಗ ಯುನೈಟೆಡ್ ನೇಷನ್ಸ್ ಅವರು ಒಂದು ಡಿಪ್ಲೊಮ್ಯಾಟಿಕ್ ಏಜೆನ್ಸಿನ ಕಳ್ಸಿದ್ರು. ಅದರಲ್ಲಿ ಡಿಪ್ಲೊಮ್ಯಾಟ್ಸ್ ಇದ್ರು. ಅವ್ರು ಹೇಳಿದ್ರು ಪಾಕಿಸ್ತಾನದ ಇನ್ವೆಸ್ಟಿಗೇಷನ್ ಏಜೆನ್ಸಿಯವರು ಶಾಡಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಹತ್ಯೆ ಆಗಿರೋ ಜಾಗನ ನೀರಿನಿಂದ ತೊಳೆದಿದ್ದಾರೆ ಅಂದ್ರು. ಸೀನ್ ಆಫ್ ಒಫೆನ್ಸ್ನ ಅವರು ಪ್ರಿಸರ್ವ್ ಮಾಡಿರ್ಲಿಲ್ಲ. ಮತ್ತೆ ಬಿಲಾವಲ್ ಭುಟ್ಟೋ ಇದನ್ನು ಮರ್ತಿದ್ದಾರೆ. ಏನಂದ್ರೆ ಅವರ ಅಪ್ಪ ಅವ್ರನ್ನ ಗಲ್ಲಿಗೇರ್ಸಿದ್ರಲ್ಲ, ಅವರು ಕೂಡ ಈ ಆರ್ಮಿ ಅವರೇ. ಇವತ್ತು ಬಿಲಾವಲ್ ಭುಟ್ಟೋ ಪ್ರಶಂಸನ ಮರ್ತಿದ್ದಾರೆ. ಯಾರು ಪ್ರಶಂಸೆನ ಮರಿತಾರೋ ಅವರು ಮುಂದಿನ ವಿಕ್ಟಿಮ್ ಆಗಿರ್ತಾರೆ, ನೆನ್ಪಿರ್ಲಿ. ಈಗಂತೂ ಅವರು ಸಾಕಷ್ಟು ಸಿಟ್ಟಿಗೆದ್ದು ಮಾತಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಒಂದ್ ವೇಳೆ ನಮ್ಮ ನೀರನ್ನ ನಿಲ್ಸಿದ್ರೆ, ಒಂದ್ ವೇಳೆ ವಾಟರ್ ಟ್ರೀಟಿನ ರಿವೈವ್ ಮಾಡದೇ ಇದ್ರೆ, ಆಗ ಜಗತ್ತಲ್ಲಿ ಮೊದಲನೇ ವಾಟರ್ ನ್ಯೂಕ್ಲಿಯರ್ ವಾರ್ ಆಗತ್ತೆ. ನೋಡಿ, ಇಂಡಿಯಾದಲ್ಲಿ ನೋ ಫಸ್ಟ್ ಯೂಸ್ ಅಂತ ನಮ್ಮ ಹತ್ರ ಕಂಡೀಷನ್ ಇದೆ. ನೀವ್ ಯೂಸ್ ಮಾಡ್ತೀರಾ ಅಂದ್ರೆ ಅದನ್ನ ಇಂಡಿಯಾದವರು ಬಳಸ್ಬೋದಲ್ವಾ? ಅಲ್ಲ, ನೀವು ಈ ವಿಷಯದಲ್ಲಿ ಈ ರೀತಿ ಬಕ್ವಾಸ್ ಮಾಡ್ತಿದ್ದೀರಾ ಅಂದ್ರೆ, ನೀರನ್ನ ಒಂದ್ ವೇಳೆ ನೀವು ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ, ಗೌರ್ಮೆಂಟ್ ಹೇಳಿದ್ದಾರೆ, ನೀವು ನೀರು ತಗೊಳ್ತಿದ್ದೀರಾ ಅಂತ. ನೀರಿನ ಟ್ರೀಟಿನ ನಾವಿನ್ನು ಮುಗಿಸಿಲ್ಲ, ಅದನ್ನ ತಡೆದಿದ್ದೀವಿ. ನೀರ್ ಇವತ್ತಿಗೂ ಹೋಗ್ತಾ ಇದೆ. ನಾವದನ್ನೆಲ್ಲಿಟ್ಕೊಳ್ಳೋದು? ನೀರ್ ಇವತ್ತಿಗೂ ಹೋಗ್ತಾ ಇದೆ. ಆದ್ರೆ ನಾವು ಇದನ್ನ ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಒಂದ್ ವೇಳೆ ನಿಮ್ಗೆ ನೀರ್ ಬೇಕಾಗತ್ತಲ್ಲ, ಆವಾಗ ನಿಮ್ಗೆ ನೀರ್ ಖಂಡಿತವಾಗ್ಲೂ ಸಿಗೋದಿಲ್ಲ. ಯಾಕಂದ್ರೆ ನೀನು ಭಾರತದಲ್ಲಿ ಕಳೆದ 70 ವರ್ಷದಿಂದ ಇಲ್ದೇ ಇರೋಂತಹ ದ್ವೇಷನ ಹುಟ್ಟುಹಾಕ್ತಾ ಇದೀಯಾ. ಒಂದ್ ವೇಳೆ ನಿನ್ಗೆ ನಿಮ್ಮ ರೈತರಿಗೆ ನೀರ್ ಬೇಕು ಅಂದ್ರೆ ನಿನ್ಗೆ ಇಂಡಿಯಾ ಜೊತೆ ಇರೋಂಥ ಈ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೋಬೇಕು. ನೀರ್ ಇವತ್ತೂ ಹರಿತಾ ಇದೆ, ಆದ್ರೆ ನಾವ್ ನೀರನ್ನ ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಆದ್ರೆ ನಾವ್ ಈ ತರ ಮಾಡ್ತೀವಿ ಅಂತ ಹೇಳೋದಿದೆಯಲ್ಲ,
ಬಿಲಾಲ್ ಭುಟ್ಟೋ, ಈ ಥರ ಮಕ್ಕಳಾಟನೆಲ್ಲ ನಮ್ಮ ಹತ್ರ ಆಡಕ್ ಬರ್ಬೇಡ. ನೋಡು, ಭಾರತದ ಪೌರುಷ ಮತ್ತೆ ಧೈರ್ಯನ ನೀನೀಗಾಗ್ಲೇ ನೋಡಿದ್ಯಾ. ನೋಡಿ, ಇವತ್ತು ಭಾರತ ದೇಶದಲ್ಲಿ ಯಾರೆಲ್ಲ ಇದಾರಲ್ಲ, ಇಲ್ಲಿರೋರ್ ಮೇಲೆ ಅಕ್ಕಪಕ್ಕದ ದೇಶದವರು ಯಾರಾದ್ರೂ ಆತಂಕವಾದ ಮಾಡಿದ್ರು ಅಂದ್ರೆ ಗೌರ್ಮೆಂಟ್ ಯಾವ್ದೇ ಇರ್ಲಿ, ಇವತ್ ಮೋದಿ ಇದ್ದಾರೆ, ನಾಳೆ ಇರೋದಿಲ್ಲ. ಆದ್ರೆ ಒಂದಂತೂ ಒಂದು ನಡೆದಿದೆಯಲ್ಲ, ಈಗ ಒಂದು ನಡೆದಿದೆ, ಅದನ್ನ ಬೇರೆ ಸರ್ಕಾರ ಬಂದ್ರು ಅದನ್ನೇ ಮಾಡ್ಬೇಕು. 3ನೇ ಸಾರಿ ಆದಾಗ, ಅದು 4ನೇ ಸತಿ ಆದಾಗ ಎಲ್ಲಾಗತ್ತೆ, ಇದವ್ರಿಗೆ ಅರ್ಥ ಆಗ್ಬೇಕು. ಎಲ್ಲಾಗ್ಬೋದು? ಅಯ್ಯೋ, ಎಲ್ ಬೇಕಾದ್ರೂ ಆಗ್ಬೋದು. ಅಲ್ಲ, ಅದು ಎಲ್ ಬೇಕಾದ್ರೂ ಆಗ್ಬೋದು. ನೋಡಿ, ಈಗ ನಾವು ನಿಮ್ಮ ರನ್ವೇ ಮೇಲ್ ಮಾಡಿದ್ದೀವಿ, ಮುಂದೆ ನಿಮ್ಮ ಇಡೀ ಏರ್ಬೇಸೇ ಹೋಗ್ಬಹುದು. ನಿಮ್ಮಲ್ಲಿರೋಂಥ ಏನೆಲ್ಲ ಸೆಕ್ಯೂರ್ ಪ್ಲೇಸ್ ಇದೆಯೋ ಅದ್ರ ಮೇಲೆ ಆಗ್ಬೋದು. ನೀವು ಬಂದು ಭಾರತದ ಡ್ಯಾಮ್ಸ್ ಮೇಲೆ ನೀರು ವಿಷಯಕ್ಕೆ ಬಂದ್ರೆ ನಾವೇನು ಬಳೆ ತೊಟ್ಕೊಂಡು ಕೂತಿದೀವ? ಅಲ್ಲ, ನಾನು ನಿಮಗೆ ಒಂದು ಹೇಳ್ತೀನಿ, ನಾವು ನಮ್ಮ ಫೋರ್ಸ್ನ ಯಾಕೆ ಇಟ್ಕೊಂಡಿದೀವಿ ಅಂತ ಕೇವಲ ತೋರ್ಸೋದಕ್ಕೋಸ್ಕರನ. ಇಷ್ಟೆಲ್ಲ ಆಯುಧಗಳನ್ನ ನಾವು ಯಾಕೆ ತಗೊಳ್ತಾ ಇದ್ದೀವಿ? ನಮ್ಮ ದೇಶನ ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕಲ್ವಾ? ನೀವು ಈ ಥರನೇ ತರಲೆ ಮಾಡ್ತಾ ಇದ್ರೆ ನೋಡಿ, ಈಗ 8ರಿಂದ 9 ದಿನ ನಡೆದಿದೆ, 9ರಿಂದ 10 ದಿನ ಆಗಿದೆ. ಇದರಿಂದನೇ ಅವ್ರಿಗೆ ಗೊತ್ತಾಗ್ಬೇಕು. ನೋಡಿ, ಶಾಬಾಸ್ ಶರೀಫ್ ಅವ್ರು ಹೇಳ್ತಾರೆ, ರಾತ್ರಿ 2:15 ಗಂಟೆಗೆ ಫೋನ್ ಹೊಡ್ಕೊಳ್ಳುತ್ತೆ, ನಂತರ ಗೊತ್ತಾಗುತ್ತೆ ಭಾರತದ ಬ್ರಹ್ಮೋಸ್ ಒಳಗೊರ್ಗೂ ಬಂದಿದೆ. ಅದೇನಂದ್ರೆ ನಮ್ಮ ಹೈದರಾಬಾದಿ ಭಾಷೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಿನ್ಗೆ ಜಲಕ್ ತೋರಿಸಿದ್ದೀನಿ ಅಷ್ಟೇ ಅಂತ. ಮತ್ತೆ ಅದು ಬ್ರಹ್ಮೋಸ್ ಮಿಸೈಲ್ ನೋಡಿ ಮುಂದೆ ನೀವು ಇನ್ನೂ ತೊಂದರೆ ಕೊಟ್ರೆ ಬಹುಶಃ ಗೊತ್ತಿಲ್ಲ, ಮುಂದೆ ಸಮುದ್ರದಿಂದನೂ ಆಗ್ಬಹುದು. ನಿಮ್ಮ ಸಮುದ್ರದಿಂದ ಕೂಡ ನಿಮ್ಗೆ ತೊಂದರೆ ಆಗ್ಬಹುದು. ನೋಡಿ, ಪಾಕಿಸ್ತಾನ ಈ ರೀತಿ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇರ್ಬೋದು, ಅವರು ಹಾಗ್ ಮಾಡಿದ್ರು ಹೀಗ್ ಮಾಡಿದ್ರು, ನೀವೇನು ಮಾಡ್ಲೇ ಇಲ್ವಾ? ಭಾರತದ ಮಿಲಿಟರಿ ಸುಪ್ರಿಮೆಸಿ ಶಕ್ತಿವಂತವಾಗಿತ್ತು, ಮುಂದೆ ಕೂಡ ದೇವ್ರ ದಯೆಯಿಂದ ಹಾಗೇ ಇರುತ್ತೆ. ನೋಡಿ, ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಒಂದ್ ವೇಳೆ ನಮ್ಮ ನೀರನ್ನ ನಿಲ್ಸಿದ್ರೆ, ನಾನು ಕೇವಲ ಬಿಲವಲ್ ಭುಟ್ಟೋ ಬಗ್ಗೆ ಮಾತಾಡ್ತಾ ಇಲ್ಲ, ಪಾಕಿಸ್ತಾನದ ಪೂರ್ತಿ ಆರ್ಮಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಲ್ಲ, ನಿಮ್ಮ ಜನಸಂಖ್ಯೆ ಎಷ್ಟು ನೋಡಿ, ನಮ್ಮ ಜನಸಂಖ್ಯೆ ಎಷ್ಟು ನೋಡಿ. ಅಲ್ಲ, ಹೇಳಿ ನೀವಿದನ್ನ ಹೇಗ್ ತಡೆದ್ ನಿಲ್ಲಿಸ್ತೀರಾ ಅಂತ. ನೋಡಿ, ನಾನು ನಿಮ್ಗೆ ಹೇಳೋದು, ಮೊದಲು ಬಲೂಚಿ ಮೇಲೆ ಅಟ್ಯಾಕ್ ಮಾಡೋದನ್ನ ನಿಲ್ಲಿಸಿ, ಮೊದಲು ಇರಾನ್ನ ಔಟ್ಪೋಸ್ಟ್ ಮೇಲೆ ಅಟ್ಯಾಕ್ ಮಾಡೋದನ್ನ ನಿಲ್ಲಿಸಿ. ಎಲ್ಲದಕ್ಕಿಂತ ಮೊದಲು ನೀವು ಪಾಕಿಸ್ತಾನ್ನ ಕೇಳಿ, ಆಸಿಫ್ ಮುನೀರ್ ಟ್ರಂಪ್ ಜೊತೆ ಏನ್ ಡೀಲ್ ಮಾಡ್ಕೊಂಡ ಅಂತ ಹೇಳಿ. ನೀವು ಟ್ರಂಪ್ ಜೊತೆ ನೀವು ಡೀಲ್ ಏನ್ ಮಾಡ್ಕೊಂಡ್ಬಂದಿದ್ದೀರಾ ಅಂತ. ಡೀಲ್ ನೋಡಿ, ಟ್ರಂಪ್ ಅವನನ್ನ ವೈಟ್ ಹೌಸ್ಗೆ ಕರ್ಕೊಂಡು ಹೋದ ಅಂತ ಮಾತ್ರಕ್ಕೆ ಕೇವಲ ಅವನನ್ನ ಅಲ್ಲ ಕೂರಿಸಿ ಅವನಿಗೆ ಬೇಕಾಗಿರೋದನ್ನ ಕೊಟ್ಟಿರೋದಿಲ್ಲ, ಅವನಿಗೇನೋ ಹೇಳಿರ್ತಾರಲ್ವಾ, ನೋಡು ಮಗನೇ, ನೀನು ಆ ಬಾರ್ಡರ್ನಲ್ಲಿ ನಮಗೆ ಕೆಲಸ ಮಾಡಬೇಕು, ನೀನಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ. ಅಲ್ಲ, ಅವನಿಗೆ ಡ್ಯಾನ್ಸ್ ಮಾಡಿಸ್ತಾರೆ ಅವರು. ನೋಡಿ, ನಾನು ಕೇಳ್ಪಟ್ಟೆ, ಅಮೆರಿಕದ ಸ್ಪೈ ಪ್ಲೇನ್ಗಳೇನಿದಾವಲ್ಲ, ಅದು ಆಲ್ರೆಡಿ ಇರಾನ್ ಮತ್ತೆ ಪಾಕಿಸ್ತಾನದ ಬಾರ್ಡರ್ಗಳಲ್ಲಿ ಆಲ್ರೆಡಿ ಜಮಾವಣೆ ಆಗಿದೆ. ಇಲ್ಲ, ಅವರ ಒಂದು ಏರ್ ಬೇಸ್ ಇದೆಯಲ್ಲ, ಅದು ಪೂರ್ತಿ US ಕಂಟ್ರೋಲಲ್ಲಿದೆ. ಇವತ್ತಿಗೂ ಅದು US ಕಂಟ್ರೋಲ್ನಲ್ಲೇ ಇದೆ. ಭಾರತದಲ್ಲಿ ಇಲ್ಲಿವರೆಗೂ ಬೇರೆ ಯಾವುದೇ ದೇಶದ ಯಾವುದೇ ಬೇಸ್ ಅಂತೂ ಇಲ್ಲ. ನಾವು ಬೇರೆ ದೇಶದ ಪರವಾಗಿ ಇಲ್ಲಿ ಯಾವುದೇ ಟೆರರಿಸ್ಟ್ ಕ್ಯಾಂಪ್ಸ್ ಅಂತೂ ನಡೆಸಲ್ಲ. ನೋಡಿ, ಇರೋ ಬರೋ ಗಲೀಜೆಲ್ಲ ಅಲ್ಲೇ ಇದೆ. ಪೂರ್ತಿ ಜಗತ್ನಲ್ಲಿರೋ ಟೆರರಿಸಮ್ ಅನ್ನೋ ಕ್ಯಾನ್ಸರ್ ಎಲ್ಲ ಅಲ್ಲೇ ಇದೆ. ಅವ್ರು ಮಾಡ್ತಾ ಇದ್ದಾರೆ. ಯಾರಾದ್ರೂ ಕೂಡ ಅವ್ರ ಅಕ್ಕಪಕ್ಕ ಇರೋರು ಅವ್ರ ಬಗ್ಗೆ ಹೇಳಿ ನೋಡೋಣ. ಈಗ ತಾಲಿಬಾನ್ ಕೂಡ ಅವ್ರ ವಿರುದ್ಧ ಆಗೋಗಿದೆ. ತಾಲಿಬಾನ್ ಭಾರತದ ಹತ್ರ ಹೇಳ್ತಾ ಇದೆ, ನೀವು ನಮ್ಗೆ ಸಹಾಯ ಮಾಡಿ, ನಾವು ನಿಮ್ಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೀವಿ ಅಂತ. ಈಗ ಅವರು ಇರಾನ್ನಲ್ಲಿ ಪೋರ್ಟ್ ಮಾಡ್ತಾ ಇದ್ದಾರಲ್ಲ, ಅದು ನಮ್ಗೆ ತುಂಬಾನೇ ಮುಖ್ಯ ಆಗುತ್ತೆ. ಅದರಿಂದ ನಾವು ಪಾಕಿಸ್ತಾನ ಬೈಪಾಸ್ ಮಾಡ್ಕೊಂಡು ಅಫ್ಘಾನಿಸ್ತಾನಲ್ಲಿ ನಮ್ಮ ಎಂಟ್ರಿ ಆಗುತ್ತೆ. ಅದು ತುಂಬಾ ಒಳ್ಳೆ ಸ್ಟ್ರಾಟಜಿ. ಆದ್ರೆ ನಿಮ್ಗೆ ಅನಿಸ್ತಾ ಇದೆಯಾ, ಅಮೆರಿಕ ಪಾಕಿಸ್ತಾನದ ಏರ್ ಬೇಸಿಂದ ಅವರ ಏರ್ ಸ್ಪೇಸ್ ಅನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಮುನೀರ್ ಸಾಹೇಬ್ರಿಗೆ ಬಿರಿಯಾನಿ ತಿನ್ಸಿದ್ದಾರೆ ಅಂತ? ಇಲ್ಲ, ಅವರು ಬಿರಿಯಾನಿ ಕೊಟ್ಟಿರೋದಿಲ್ಲ, ಅವನಿಗೆ ಸ್ಟೇಕ್ ತಿನ್ನೋ ಅಭ್ಯಾಸ ಇದೆ ಮುನೀರ್ಗೆ. ಸೊ ನನ್ನ ಪ್ರಕಾರ ಹೀಗಾಗಿರ್ಬೋದು, ಖಂಡಿತವಾಗ್ಲೂ ಆಗಿರ್ಬೋದು. ಹೀಗಾಗಿರ್ಬೋದು. ಮುನೀರ್ ಅವರು ಟ್ರಂಪ್ಗೆ ನೊಬೆಲ್ ಪ್ರೈಸ್ ಸಿಗುತ್ತೆ ಅಂತ ಹೇಳಿರ್ಬೋದು, ಅದಕ್ಕೆ ಅವ್ರನ್ನ ಕರ್ಸ್ಕೊಂಡಿರ್ಬೋದು. ಇಲ್ಲ, ಖಂಡಿತವಾಗ್ಲೂ ಬೇರೆನೇ ವಿಷಯ ಇರುತ್ತೆ. ಮುಂದಿನ 1 ವಾರದಲ್ಲಿ ಅಥವಾ 10 ದಿನದಲ್ಲಿ ಸತ್ಯ ಏನು ಅಂತ ಹೊರಗೆ ಬರುತ್ತೆ, ನೋಡ್ತಾ ಇರಿ. ಓಯ್ಸಿ ಸಾಹೇಬ್ರೆ, ಡೊನಾಲ್ಡ್ ಟ್ರಂಪ್ಗೆ ಚೆನ್ನಾಗಿ ಗೊತ್ತಿತ್ತು ಒಸಾಮಾ ಬಿನ್ ಲಾಡೆನ್ ಎಲ್ಲಿ ಬಚ್ಚಿಟ್ಕೊಂಡಿದ್ದ ಅಂತ. ಮತ್ತೆ ಅವರಿಗೆ ಇದೂ ಗೊತ್ತಿತ್ತು ಹಫೀಜ್ ಸಯೀದ್ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅಂತ. ಇವರೆಲ್ಲರೂ ಅಮೆರಿಕದ ಟೆರರಿಸ್ಟ್ಗಳ ಲಿಸ್ಟಲ್ಲಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಪಾಕಿಸ್ತಾನಕ್ಕೆ ಯಾಕಿಷ್ಟು ಒಲವನ್ನ ತೋರಿಸ್ತಾ ಇದ್ದಾರೆ? ಇದನ್ನ ಅಮೆರಿಕನ್ ಅಡ್ಮಿನಿಸ್ಟ್ರೇಷನ್ಗೆ ಹೇಳ್ಬೇಕು. ಅಲ್ಲ, ನೀವು ಅವನಲ್ಲಿ ಅಂಥದ್ದೇನ್ ನೋಡಿದೀರಾ ಅಂತ. ಅಲ್ಲಿ ನೋಡಿದ್ರೆ
ಅವ್ರ ದೇಶದಲ್ಲೇ ಇರೋವಂಥ ಟೆರರಿಸ್ಟ್ ಲೀಡರ್ಗಳು ಮೀಟಿಂಗ್ ಮಾಡ್ತಾ ಇದ್ದಾರೆ, ಅದು ಬೀದಿನಲ್ಲಿ ನಿಂತ್ಕೊಂಡು. ನೀವು ನೋಡಿದ್ರೆ ಭಾರತದ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದೀರಾ. ನೀವು ಅವ್ರನ್ನ ಹೇಗ್ ಟಾಲರೇಟ್ ಮಾಡ್ತಿದ್ದೀರಾ? ಅಲ್ಲ, ಇಲ್ಲಿ ನೋಡಿ, ಇವ್ರುಗಳ ಡಬಲ್ ಪಾಲಿಸಿ ಇದೆಯಲ್ಲ, ಹೇಳ್ಬೇಕು ಅಂದ್ರೆ ಅದರಿಂದನೇ ತುಂಬಾ ಜಾಗಗಳಲ್ಲಿ ಇನ್ಸ್ಟೆಬಿಲಿಟಿ ಹುಟ್ಟಿರೋದು. ನೀವು ಅಫ್ಘಾನಿಸ್ತಾನ್ಗೆ ಹೋದ್ರೆ ರಾತ್ರೋರಾತ್ರಿ ಅಫ್ಘಾನಿಸ್ತಾನ್ನ ನೀವು ಬಿಟ್ಬಿಟ್ರಿ. ವಿಷಯ ಏನು ಅಂದ್ರೆ ಸ್ವಲ್ಪ ಸ್ಟೆಬಿಲಿಟಿ ಬರ್ತಾ ಇತ್ತು ಅಲ್ಲಿ. ವಿಯೆಟ್ನಾಂಗೆ ಹೋದ್ರಿ, ಏನ್ ಮಾಡಿದ್ರಿ ಅಲ್ಲಿ? ಏನ್ ಸಿಕ್ತು ನಿಮ್ಗೆ? ಇರಾಕ್ಗೆ ಹೋಗಿ ಹೇಳ್ತೀರಾ ನೀವು ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಆಯ್ತು, ಆದ್ರೆ ಏನೂ ಸಿಗ್ಲಿಲ್ಲ. ನೋಡಿ, ಕಳೆದ 15-20 ವರ್ಷದಿಂದ ಇವ್ರದ್ದು ಇದೇ ಕಥೆ ಆಗಿದೆ. ಅದಕ್ಕೆ ನಾವು ತುಂಬಾನೇ ಕಾಷಿಯಸ್ ಆಗಿರೋದು ಮುಖ್ಯ. ನಿಜ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾವು ಕೂಡ ತೈವಾನ್ ಬಗ್ಗೆ ಒಂದು ತೀರ್ಮಾನ ತಗೋಬೇಕು. ನಾವು ಒಂದು ಸ್ಟ್ಯಾಂಡ್ ತಗೋಬೇಕು. ಅದು ಯಾವುದೇ ರೀತಿ ಇರ್ಬೋದು. ಆಗ ಇವ್ರಿಗೇನು ಅಂತ ಅರ್ಥ ಆಗುತ್ತೆ. ತುಂಬಾ ಲೋಕಪ್ರಿಯ ಆಗ್ಬಿಟ್ರಿ ನೀವು, ತುಂಬಾ ಲೋಕಪ್ರಿಯ ಆಗ್ಬಿಟ್ರಿ. ಅದು ಭಾರತದ ಒಳಗೆ ನೀವು ಅದು ಆಪರೇಷನ್ ಸಿಂಧೂರದ ಪರವಾಗಿ ಮಾತಾಡಿದಕ್ಕೆ ನಾನು ಏನ್ ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ನಿಮ್ ಪಾರ್ಟಿ ಹೆಸರನ್ನ ಸೆಕ್ಯುಲರ್ ಪಾರ್ಟಿ ಅಂತ ಇಡ್ತೀರಾ, ಅದು ಹಿಂದೂ ಮುಸ್ಲಿಂಗೂ ಹೊಂದಾಣಿಕೆ ಆಗ್ಬೇಕು. ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಸನಾತನ ಧರ್ಮನ ಸರಿ ಮಾಡೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ರು. ಅದೇ ರೀತಿ ನೀವು ಮುಸ್ಲಿಂನ ಮೂಲಭೂತವಾದದ ಬಗ್ಗೆ ಮಾತಾಡ್ತಿದ್ದೀರಾ. ನನಗೆ ಅರ್ಥ ಆಗತ್ತೆ ಸರ್, ನೀವು ಇಸ್ಲಾಂನ ಒಳಗಿರುವಂತಹ ಕ್ರೂರತೆ ಮತ್ತೆ ಮೂಲಭೂತವಾದವನ್ನ ನೀವು ಮುಗಿಸ್ಬಿಡ್ತೀರಾ ಅಂತ ನಂಬಿಕೆ ಇದೆ ನಮ್ಗೆ. ನಾನು ಅಷ್ಟೊಂದು ಪಾಪ್ಯುಲರ್ ಆಗಿದ್ದೀನಿ ಅಂದ್ರೆ ನಾನು ಅದನ್ನೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ನೋಡಿ, ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಿಮ್ಮ ಪಾರ್ಟಿ ಇದೆಯಲ್ಲ ಮತ್ತೆ ನೀವು ಇಡೀ ಭಾರತದಲ್ಲಿ ಈಗ ಅಕ್ಸೆಪ್ಟೇಬಲ್ ಅಂತ. ನೋಡಿ, ನಾನು ಏನೆಲ್ಲ ಹೇಳಿದಿನಲ್ಲ, ಯಾವುದೇ ರೀತಿನಲ್ಲೂ ಪೊಲಿಟಿಕಲ್ ಆಗಿ ಅದರಿಂದ ನನಗೆ ಉಪಯೋಗ ಆಗುತ್ತೆ ಅನ್ನೋದಕ್ಕೆ ನಾನು ಅದನ್ನೆಲ್ಲ ಮಾತಾಡಿಲ್ಲ. ನಾನು ಅದನ್ನ ಹೇಳಿರೋದು ನಮ್ಮ ಪಾರ್ಟಿಯ ಪೊಲಿಟಿಕಲ್ ಇಂಟ್ರೆಸ್ಟ್ನ ಸೈಡಿಗೆ ಇಟ್ಬಿಟ್ಟು ನಾನು ಅದನ್ನ ಹೇಳಿರೋದು. ಯಾಕಂದ್ರೆ ನಾನು ಎಲೆಕ್ಷನಲ್ಲಿ ನಿಲ್ಬೇಕು ಅಂದ್ರೆ ನಾನು ಅದನ್ನ ಹೇಳಬೇಕಿಲ್ಲ. ನೋಡಿ, ಪೆಹಲ್ಗಾವಲ್ಲಿ ಬಿದ್ದಿರೋ ಹೆಣಗಳ ಮೇಲೆ ನಾವು ರಾಜಕೀಯ ಮಾಡ್ಬೇಕಾ? ನೀವೇ ಹೇಳಿ. ನೋಡಿ ಏನೆಲ್ಲ ಪೆಹಲ್ಗಾವಲ್ಲಿ ನಡೆದಿರೋದನ್ನ ನಾವು ನೋಡಿದೀವೋ, ನಾವು ಆ ಕೆಟ್ಟ ಘಟನೆಗಳನ್ನ ನೋಡಿದ್ವೋ. ನೋಡಿ, ಅವರು ಶೂಟ್ ಮಾಡಿ ಸಾಯಿಸಿರೋರ್ನ ಬಿಡಿ, ಈಗ ಅದನ್ನ ನೋಡಿ ಬದುಕಿದಾರಲ್ಲ, ಅವ್ರ ಬಗ್ಗೆ ಏನನ್ಸುತ್ತೆ ಹೇಳಿ? ಅವ್ರಿಗೇನನ್ಸ್ಬೋದು? ಆ ಮಕ್ಕಳ ಬಗ್ಗೆ, ಆ ತಾಯಂದಿರ ಬಗ್ಗೆ ನಾವು ಜೀವನ ಪೂರ್ತಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಲ್ವಾ, ನಾವು ಜೀವಂತವಾಗಿರೋವರೆಗೂ. ನೋಡಿ, ಪಾರ್ಟಿ ಬಗ್ಗೆ ನಾವು ಮಾತಾಡಬೇಕು ಅಂದ್ರೆ ಅದು ಬೇರೆನೇ ವಿಷಯ ಬಿಡಿ. ಅಕಾಲಿದಲ್ಲಿದೆ, ಶಿವಸೇನಾ ಎರಡೆರಡಾಗ್ಬಿಟ್ಟಿದೆ, ಅದಕ್ಕೆಲ್ಲ ನೀವೇನು ಹೇಳ್ತೀರಾ? ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಅಸಾದುದ್ದೀನ್ ಓವೈಸಿ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ನಾವು ಬಿಜೆಪಿನ ರೆಪ್ರೆಸೆಂಟ್ ಮಾಡಕ್ ಹೋಗಿರ್ಲಿಲ್ಲ, ನಾವು ದೇಶನ ರೆಪ್ರೆಸೆಂಟ್ ಮಾಡಕ್ ಹೋಗಿದ್ವಿ. ಎಲ್ಲಿ ತನಕ ಈ ವಿಷಯ ಬಿಜೆಪಿದಾಗಿರುತ್ತೋ, ನೋಡಿ, ಸಮುದ್ರದ 2 ತೀರಗಳು ಒಂದಾಗಕ್ಕೆ ಸಾಧ್ಯ ಇಲ್ಲ. ಇದರಿಂದ ನೀವು ಅರ್ಥ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇದ್ದೇವೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ ಅಸಾದುದ್ದೀನ್ ಓವೈಸಿ ಅವರಿಗೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ AIMIMನ ಚೀಫ್ ಅಸಾದುದ್ದೀನ್ ಓವೈಸಿ ಮೇಲಿರುವ ಆರೋಪವೆಂದರೆ ವಿದೇಶಗಳಿಗೆ ಡೆಲಿಗೇಷನ್ ತೆಗೆದುಕೊಂಡು ಹೋಗುವುದರಿಂದ ಯಾವುದೇ ಉಪಯೋಗವಾಗಿಲ್ಲ ಎಂಬುದು. ಓವೈಸಿ ಸಾಹೇಬ್ರೆ, ನೀವು ಕೂಡ ಡೆಲಿಗೇಷನ್ ಕರ್ಕೊಂಡು ಹೋಗಿದ್ರಿ. ಭಾರತ 7 ಆಲ್ ಪಾರ್ಟಿ ಡೆಲಿಗೇಷನ್ನ ಕಳಿಸಿದ್ರು. ಆದ್ರೆ ಸಾಕಷ್ಟು ಜನ ಇಲ್ಲೇ ಹೇಳ್ತಾ ಇದ್ರು ಇದರಿಂದ ಏನು ಉಪಯೋಗ ಆಗಿಲ್ಲ ಅಂತ. ನೋಡಿ, ಡೆಲಿಗೇಷನ್ಗೆ ನಾವು ಹೋಗಿದ್ದೀವಿ ಅಂದ್ರೆ ದೇಶಕ್ಕೋಸ್ಕರ ಹೋಗಿದ್ದೀವಿ, ಯಾವುದೋ ಪೊಲಿಟಿಕಲ್ ಪಾರ್ಟಿಗೋಸ್ಕರ ಅಲ್ಲ. ಸೊ ನಾವು ಯಾವುದೇ ಪ್ರೈಮ್ ಮಿನಿಸ್ಟರ್ಗೋಸ್ಕರ ಹೋಗಿಲ್ಲ, ಯಾವುದೇ ವ್ಯಕ್ತಿಗೋಸ್ಕರ ಹೋಗಿಲ್ಲ, ನಾವು ದೇಶಕ್ಕೋಸ್ಕರ ಹೋಗಿರೋದು. ಇದರಲ್ಲಿ ಯಾವುದೇ ರೀತಿ ವಿಪ್ ಜಾರಿಯಾಗಿಲ್ಲ ಅಲ್ವಾ, ಇದು ದೇಶದ ವಿಷಯ ಆಗಿದೆ. ನಾವು ಬೆಹರೇನ್ಗೆ ಹೋಗಿದ್ದೀವಿ. ಬೆಹರೇನ್ ಜೊತೆ ನಮಗೆ ತುಂಬಾನೇ ಒಳ್ಳೆ ಸಂಬಂಧ ಇದೆ. ಬೆಹರೇನ್ ಈಗ ನಾನ್ ಪರ್ಮನೆಂಟ್ ಮೆಂಬರ್ ಆಗ್ತಾ ಇದೆ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ. ಪಾಕಿಸ್ತಾನ್ ಚೇರ್ಮನ್ ಆಗಿದೆ. ನಮ್ಗೆ ಅವ್ರ ಅವಶ್ಯಕತೆ ಇದೆ. ಅಲ್ಲಿಗೆ ಡೆಲಿಗೇಷನ್ಗೆ ಹೋಗಿದೆ. ಇವ್ರು ಹೇಳ್ತಾ ಇದ್ದಾರೆ 2019ರಲ್ಲಿ ಬೆಹರೇನ್ ಇಂಡಿಯಾಗೆ ಒಬ್ಬ ವಾಂಟೆಡ್ ಟೆರರಿಸ್ಟ್ನ ಕೊಡ್ತು. ಇವರು ಇನ್ನೊಂದು ಮುಖ್ಯವಾದ ವಿಚಾರ ಮರಿತಾ ಇರೋದೇನು ಅಂದ್ರೆ, ಬೆಹರೇನ್ನಲ್ಲಿ ಸುಮಾರು 3-4 ಲಕ್ಷ ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೂ ಮುಖ್ಯವಾದ ವಿಷಯ ಏನು ಅಂದ್ರೆ, 2018ರಲ್ಲಿ ಪಾಕಿಸ್ತಾನ್ನ FATFನಲ್ಲಿ ಆಗ್ದಾಗ ಬೆಹರೇನ್ ನಮಗೆ ಸಹಾಯ ಮಾಡಿತ್ತು. ಅವರು GCCಯ ಮೆಂಬರ್ ಆಗಿದ್ರು ಕೂಡ, ಒಂದು ಮುಸ್ಲಿಂ ಕಂಟ್ರಿ ಆಗಿದ್ರು ಕೂಡ ಅವ್ರು ನಮಗೆ ಸಹಾಯ ಮಾಡಿದ್ರು.
ಆಮೇಲೆ ನಾನು ಕುವೈತ್ಗೆ ಹೋಗಿದ್ದೆ. ಕುವೈತ್ನಲ್ಲಿ 10 ಲಕ್ಷ ಭಾರತೀಯರು ನೆಲೆಸಿದ್ದಾರೆ. ಮತ್ತೆ ನನ್ನ ಪ್ರಕಾರ 2019ರಲ್ಲಿ ಕುವೈತ್ ಕೂಡ ನಮ್ಗೊಬ್ಬ ವಾಂಟೆಡ್ ಟೆರರಿಸ್ಟ್ನ ಕೊಟ್ಟಿದೆ. ಈಗ ನಮ್ಮ ಗ್ರೂಪ್ ಈ 4 ಕಂಟ್ರಿಗೆ ಏನು ಹೋಗಿದೆಯಲ್ಲ, ಇದು ಮಿಡಲ್ ಈಸ್ಟ್, ನಾರ್ತ್ ಆಫ್ರಿಕಾ ಟಾಸ್ಕ್ ಫೋರ್ಸ್ನ ಮೆಂಬರ್ಸ್ ಆಗಿದ್ದಾರೆ. ಅವರಿಂದ ನಮಗೆ ಮುಂದೆ ಸಹಾಯ ಆಗಬೇಕು. ಕುವೈತ್ನಲ್ಲಿ ನಾವು ಅಲ್ಲಿನ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ನ ಭೇಟಿಯಾದ್ವಿ. ಮತ್ತೆ ಅಲ್ಲಿ ನಾವು ಅಲ್ಲಿನ ಶೂರಾ ಇದಾರಲ್ಲ ಅವ್ರನ್ನ ಕೂಡ ಭೇಟಿಯಾದ್ವಿ. ಬಹರೇನ್ನಲ್ಲಿ ನಮ್ಮ ಲೋಕಸಭಾ ಇದೆಯಲ್ಲ, ಅಲ್ಲಿನ ಸ್ಪೀಕರ್ ಇದಾರಲ್ಲ, ಅವರು ಬೆಂಗಳೂರಲ್ಲಿ ಓದಿರೋದು. ಅವರು ಹೇಳಿದ್ರು ನನಗೆ ಗೊತ್ತಿದೆ ಅಂತ. ನಾನು ಅವ್ರನ್ನ ಕೇಳ್ದೆ, ಸರ್ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮೇಲೆ ಟೆರರಿಸಂ ಅಟ್ಯಾಕ್ ಆಯ್ತು ಅಂತ. ಹೌದು, ನಾನು ಬೆಂಗಳೂರಿನಲ್ಲಿ ಓದಿದ್ದೀನಿ, ನನ್ಗೆ ಆ ವಿಷಯ ಗೊತ್ತಿದೆ. ಆ ವಿಷಯ ಗೊತ್ತಾದಾಗ ನನ್ಗೆ ತುಂಬಾ ನೋವಾಯ್ತು ಅಂತ ಹೇಳಿದ್ರು. ಕುವೈತ್ಗೆ ಹೋಗಿದ್ವಿ. ನಾವು ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾಗೆ ಹೋಗಿದ್ದಾಗ ಅಲ್ಲಿ ನಾವು ನೋಡೋದಾದ್ರೆ 27 ಲಕ್ಷ ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಹೇಳಿದ್ವಿ, ಅವ್ರಿಗೆ ನೆನಪು ಮಾಡಿದ್ವಿ, 2012ರಲ್ಲಿ ಒಲಮಾವ ಅವರು ಟೆರರಿಸಂ ಅನ್ನೋ ಹೆಸರಲ್ಲಿ ನಿಮ್ಗೆ ಮೋಸ ಮಾಡಿದ್ರು. ಸೊ ಅವರು ದುಡ್ಡು ಬಳಸ್ಕೊಂಡ್ರು ಕೂಡ ಅದನ್ನ ಟೆರರಿಸಂಗೆ ಬಳಸ್ಕೊಳ್ತಾರೆ ಅಂತ. ನಾವು ಅಲ್ಲಿಗೆ ಹೋದಾಗ ಅಲ್ಲಿನ ಫಾರಿನ್ ಆಫೀಸರ್ ಡೆಲಿಗೇಟ್ಸ್ಗಳನ್ನ ಭೇಟಿಯಾದ್ವಿ. ಅವ್ರಿಗೆ ಹೇಳಿದ್ವಿ. ಅವ್ರು ಹೇಳಿದ್ರು, ಹೌದು ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರು. ನಾವು ಅವ್ರಿಗೆ ನೆನಪು ಮಾಡಿದ್ವಿ, 2003ರಲ್ಲಿ ರಿಯಾದ್ನಲ್ಲಿ ಅಲ್ ಖೈದಾ ಅಟ್ಯಾಕ್ ಮಾಡ್ತು. ಅವ್ರು ಹೇಳಿದ್ರು, ಎಸ್ ನಾವು ಅದರಲ್ಲಿ ವಿಕ್ಟಿಮ್ ಆಗಿದ್ದೀವಿ. 6 ವರ್ಷಗಳ ಹಿಂದೆ ಹೂತಿಯವರು ಆರಾಮ್ ಮೇಲೆ ಮಿಸೈಲ್ಸ್ ಬ್ಲಾಸ್ಟ್ ಮಾಡಿದ್ರು. ಸೌದಿ ಅರೇಬಿಯಾ ನಮ್ಗೆಲ್ಲ ತುಂಬಾನೇ ಮುಖ್ಯ. ಯಾಕಂದ್ರೆ ಮತ್ತೆ FATFನಲ್ಲಿ ಹೆಸರಾಕ್ಬೇಕು. ಮತ್ತೆ ಈ 3 ಕಂಟ್ರಿಗಳಿದೆಯಲ್ಲ, ಇವಕ್ಕೆ ಪಾಕಿಸ್ತಾನ್ ಮೇಲೆ ತುಂಬಾನೇ ಇನ್ಫ್ಲೂಯೆನ್ಸ್ ಇದೆ. ನಾವ್ ಅಲ್ಲಿಗೆ ಹೋಗಿ ಅವ್ರಿಗೆ ಈ ವಿಷಯನ ಹೇಳ್ದಾಗ, ನೋಡಿ ಈ TRF ಆರ್ಗನೈಸೇಷನ್ ಪೆಹಲ್ಗಾವ್ ಮೇಲೆ ಅಟ್ಯಾಕ್ ಮಾಡಿದ್ಯಲ್ಲ, ಈ LET ಪಾಕಿಸ್ತಾನ್ ಸ್ಪಾನ್ಸರ್ಡ್ ಟೆರರಿಸಂ ಗ್ರೂಪ್ ಅದು. ನೀವು ಸ್ವತಃ ವಿಕ್ಟಿಮ್ ಆಗಿದ್ದೀರಾ. ಅದು ಅಲ್ ಖೈದಾ ರೂಪದಲ್ಲಾಗಿರ್ಬಹುದು ಅಥವಾ ದಾಯಿಶ್ ರೂಪದಲ್ಲಾಗಿರ್ಬಹುದು. ಮತ್ತೆ ಇವರ ಐಡಿಯಾಲಜಿ ಪಾಕಿಸ್ತಾನ್ದು ಇದೆಯಲ್ಲ, ಅದು ಇದೇ ಕೆಟ್ಟ ರೀತಿನಲ್ಲೇ ಯಾವಾಗ್ಲೂ ಇರುತ್ತೆ. ಸೊ ನಾವು ಅದನ್ನ ಅರ್ಥ ಮಾಡಿಸಿದ್ವಿ ಹೋಗಿ. ನೋಡಿ, ಡಿಪ್ಲೊಮೆಸಿ ಅನ್ನೋದು ಒಂದು ದಿನದ ಕೆಲಸ ಅಲ್ವಲ್ಲ. ನೋಡಿ, ಕೋಳಿ ಇಟ್ವಿ, ಮೊಟ್ಟೆ ಆಯ್ತು, ಕೆಲಸ ಮುಗೀತು ಅನ್ನೋ ಹಾಗಲ್ವಲ್ಲ. ನೋಡಿ, ಈ ಕೆಲಸನ ಸತತವಾಗಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ಬೇಕಲ್ವಾ. ನಾನ್ ಕೇಳ್ಪಟ್ಟೆ ನೀವು ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸಬೇಕಾಯ್ತು, ಸಾಕಷ್ಟು ಪ್ರೆಷರ್ ಹಾಕಿದ್ರು ಸೌದಿ ಅರೇಬಿಯಾ ಪಾಕಿಸ್ತಾನ ಜೊತೆ ಮಾತುಕತೆ ಮಾಡ್ಲಿಕ್ಕೆ. ನೋಡಿ, ನಾವು ಅಲ್ಲಿನ ಫಾರಿನ್ ಅಫೇರ್ಸ್ನ MOS ಜೊತೆ ಮಾತಾಡಿದ್ವಿ. 2 ಗಂಟೆ ಮಾತಾಡಿದೀವಿ, 2 hours. ಮತ್ತೆ ನಾನ್ ಹೇಳ್ತೀನಿ, ಜೈ ಪಾಂಡೆ ಅವರು ತುಂಬಾ ಒಳ್ಳೆ ಸಲಹೆಗಳನ್ನ ಕೊಟ್ರು ಆ ಮೀಟಿಂಗ್ನಲ್ಲಿ. ಆಮೇಲೆ ನಾನು ಮಾತಾಡಿದ್ದೀನಿ, ಅಲ್ಲಿ ಇನ್ನೊಬ್ರು ಡೆಲಿಗೇಟ್ ಇದ್ರು, ಅವರು ಕೂಡ ಮಾತಾಡಿದ್ದಾರೆ. ನಾವೆಲ್ರೂ ಹೇಳಿದೀವಿ. ಅವ್ರು ಹೇಳ್ತಾರೆ, ನೀವು ಪಾಕಿಸ್ತಾನ್ ಜೊತೆ ಯಾಕೆ ಮಾತಾಡೋದಿಲ್ಲ ಅಂತ. ನಾವ್ ಹೇಳಿದ್ವಿ, ನಾವು ಮಾತಾಡಿದೀವಲ್ಲ ಅಂತ. 26/11 ಆಯ್ತು, ಆಗ ಮಾತಾಡಿದೀವಿ. ಮತ್ತೆ ನಮ್ಮ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗಳು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿನ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗಳಿಗೆ DNA ಸ್ಯಾಂಪಲ್ಸ್ ಕೊಟ್ಟಾಗ ಅಜ್ಮಲ್ ಕಮಲ್ ನಾವು ಜೀವಂತವಾಗಿ ಹಿಡಿದ್ವಿ. ಅವನ ಡೆಡ್ ಬಾಡಿಯಿಂದ ನಾವು ಸ್ಯಾಂಪಲ್ಸ್ ತಗೊಂಡಿದೀವಿ. ಅವನ ರೆಕಾರ್ಡೆಡ್ ಕಾನ್ವರ್ಸೇಷನ್ಗಳಿತ್ತಲ್ಲ, ವೆಸ್ಟರ್ನ್ ಇಂಟೆಲಿಜೆನ್ಸ್ ಆಫೀಸರ್ಸ್ಗಳು ಅವ್ರು ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ಇದ್ಕೊಂಡು ಮುಂಬೈಯಲ್ಲಿರೋಂಥ ಹೋಟೆಲ್ ಮೇಲೆ ದಾಳಿ ಮಾಡಿ ಕೊಲೆ ಮಾಡಿ ಅಂತ ಹೇಳಿದ್ದಾರೆ. ನಾವು ಅದನ್ನ ಎಲ್ಲಾನು ಕೊಟ್ವಿ. ಆ ಟ್ರೇಲ್ ಮುಂದಕ್ಕೆ ಹೋಗ್ಲಿಲ್ಲ. ನಾವು ಅವ್ರಿಗೆ ಹೇಳಿದ್ವಿ, ಜಕ್ವೀರ್ ರಹಮಾನ್ ಲಕ್ವಿನ ಅರೆಸ್ಟ್ ಮಾಡಿದಾಗ ಪಾಕಿಸ್ತಾನದಲ್ಲಿ ಅವನು ಜೈಲಲ್ಲಿ ಕೂತ್ಕೊಂಡು ಮಗುನ ಮಾಡ್ಕೊಂಡ. ಇಲ್ಲ, ಇದು ನಗುವಂತ ವಿಷಯ ಅಲ್ಲ, ಇದು ನೋವು ಪಡುವಂತ ವಿಷಯ. ಟೆರರಿಸಂ ಅನ್ನೋದು ಎಷ್ಟು ದೊಡ್ಡ ಅಫೆನ್ಸ್ ಆಗಿದೆ. ಅವನು ಜೈಲಲ್ಲೇ ಕೂತ್ಕೊಂಡು ನಾನು ಹೇಳ್ದೆ, ಮಾತಾಡಿದೀವಲ್ಲ ನಾವು ಅಂತ. ನೋಡಿ, ನಾನೇ ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ನಾನೇ ನರೇಂದ್ರ ಮೋದಿ ಅವ್ರನ್ನ ಕ್ರಿಟಿಸೈಸ್ ಮಾಡಿದ್ದೀನಿ. ಪಠಾನ್ ಕೋಟ್ ಆದ್ಮೇಲೆ ನೀವು ಪಾಕಿಸ್ತಾನ್ನ ISIನ ಇಲ್ಲಿಗೆ ಬರೋದಕ್ಕೆ ಯಾಕೆ ಬಿಟ್ಕೊಂಡ್ರಿ ಅಂತ. ಬಂದ್ರು ಇಲ್ಲಿಗೆ, ಏನಾಯ್ತು? ಮಾತಾಡಿಲ್ಲ ಅಂತ ಇಲ್ವಲ್ಲ, ನಾವು ಮಾತಾಡಿದೀವಿ, ಅವ್ರಿಗೆಲ್ಲಾ ವಿಷಯಗಳನ್ನೂ ಹೇಳಿದೀವಿ. ನೀವು ನಮ್ಗೆ ಸಹಾಯ ಮಾಡ್ಬೇಕು ಅವ್ರನ್ನ FATF ಒಳಗೆ ಹಾಕೋದಕ್ಕೆ. ನಾವು ಅವ್ರಿಗೆ ಹೇಳಿದ್ವಿ, ಪಾಕಿಸ್ತಾನದಲ್ಲಿರುವಂಥ ಪ್ರಜೆಗಳ ಮೇಲೆ ನಮ್ಗೇನು ದ್ವೇಷ ಇಲ್ಲ. ನಮ್ಮ ಜಗಳ ಏನಿದ್ರು ಕೂಡ ಪಾಕಿಸ್ತಾನದ ISI ವಿರುದ್ಧ, ಅದಕ್ಕೆ ಸ್ಪಾನ್ಸರ್ ಮಾಡ್ತಿರೋಂಥ ಗ್ರೂಪ್ಸ್ಗಳ ವಿರುದ್ಧ. ಅವ್ರದನ್ನ ತಡಿಲಿ, ನಮ್ಗೇನು. ನೋಡಿ, ನಾವು ಮುಂದೆ ಹೋಗ್ತಾನೆ ಇದೀವಿ. ನಿಮ್ಮನ್ನ ಯಾರಾದ್ರೂ ಪ್ರಶ್ನೆ ಮಾಡಿದ್ರಾ? ಪಾಕಿಸ್ತಾನ ಹೋಗಿ ಎಲ್ಲ ದೇಶಗಳಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದೆ. ಅಟ್ಯಾಕ್ ಆಗಿದ್ದು ಪೆಹಲ್ಗಾಮಲ್ಲಿ. ಆದ್ರೆ 2 ಗಂಟೆಗಳ ಒಳಗೆ ಪಾಕಿಸ್ತಾನವನ್ನ ಬ್ಲೇಮ್ ಮಾಡೋದಕ್ಕೆ ಅಲ್ಲ. ನೋಡಿ, ಯಾಕೆ ಮಾಡಲ್ಲ ಹೇಳಿ, ಯಾಕೆ ಮಾಡಲ್ಲ? ನೋಡಿ, ನೀವು 4 ಇಮೇಲ್ಸ್ ಕಳಿಸ್ತೀರಾ, ಅಕ್ಸೆಪ್ಟ್ ಮಾಡ್ತೀರಾ ನಾವು ಮಾಡಿದ್ದು ಅಂತ. 4ರಲ್ಲಿ 2 ಇಮೇಲ್ನಲ್ಲಿ ನಮ್ಮ ಏಜೆನ್ಸಿ ಕಂಡು ಹಿಡಿದಿರೋದು. ಅದೇನೋ ಅಂದ್ರೆ ಅದು ಪಾಕಿಸ್ತಾನದ ಕಂಟೋನ್ಮೆಂಟ್ ಪಕ್ಕದಿಂದ ಮೇಲ್ ಮಾಡಿರೋದು. ಅವರ ರೆಸ್ಪಾನ್ಸಿಬಿಲಿಟಿ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಾದಾಗ, ಆ ಫುಟ್ಸ್ ಬಂದು ಎವಿಡೆನ್ಸ್ ಬಂದಾಗ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ ನಮ್ಗೆ ಗೊತ್ತಿಲ್ಲ ಅಂತ. ಅದ್ ನಮ್ ಜಾಗ ಅಲ್ಲ. ಅಲ್ಲ, ಪಾಕಿಸ್ತಾನ್ ಒಂದ್ ವೇಳೆ ಈಗ ಹೇಳ್ತಿದ್ಯಲ್ಲ, ಏಪ್ರಿಲ್ 25ಕ್ಕೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ರೆಸೊಲ್ಯೂಷನ್ನಲ್ಲಿ TRFನ ಹೆಸರು ಬಂದಿತ್ತು. ಅಲ್ಲ, ಈ ಶಾಬಾಜ್ ಶರೀಫ್ ಏನು TRFನ ಅಳಿಯನ ಅವ್ರ ಹೆಸರು ಬಂತು ಅಂತ ಬೇಜಾರಾಗೋದಕ್ಕೆ?
ನಿಮ್ಗೆ TRFನಲ್ಲಿ TRF ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ ಅಂದಿದ್ರೆ ನೀವಲ್ಲಿ ನಿಮ್ಮ ಹೆಸರು ಹಾಕ್ಸ್ಬೇಕಾಗಿತ್ತು. ನೀವು ಅದಕ್ಕೆ ನಿರಾಕರಿಸ್ಬಿಟ್ರಿ. ಮತ್ತೆ ನಮ್ಮ ಜನರಿಗೆಲ್ಲ ಈ ವಿಷಯ ಗೊತ್ತಾಗಬೇಕು. ನಮ್ಮ ಭಾರತ ಸರ್ಕಾರ ಡಿಸೆಂಬರ್ 23ನಲ್ಲಿ ನಾವು ಯುನೈಟೆಡ್ ನೇಷನ್ 1262 ಸ್ಯಾಂಕ್ಷನ್ ಕಮಿಟಿಗೆ ಹೇಳಿದ್ವಿ ಅಲ್ಲಿ TRF ಇದೆ ಅಂತ. 24 ಮೇ ಅಲ್ಲಿ ಕೂಡ ನಾವು ಹೇಳಿದ್ವಿ TRF ಅನ್ನೋದು ಒಂದು ಆರ್ಗನೈಸೇಷನ್ ಅಂತ. ನಮ್ಮ ಅದೃಷ್ಟ ಚೆನ್ನಾಗಿರ್ಲಿಲ್ಲ, ಏನಾಯ್ತು, ಸೆಕ್ಯೂರಿಟಿ ಲ್ಯಾಪ್ಸ್ ಆಯ್ತು, ಮತ್ತೆ ಪಹಲ್ಗಾಮಲ್ಲಿ ಅಟ್ಯಾಕ್ ಆಯ್ತು. ಸೊ ಪಾಕಿಸ್ತಾನದಲ್ಲಿ ಈ 4 ದೇಶಗಳಲ್ಲಿ ಅಲ್ಜೇರಿಯಾದಲ್ಲಿ 1995 ಇಂದ 2006 ವರೆಗೂ ಬ್ಲ್ಯಾಕ್ ಡೆಕೆಡ್ ಅಂತ ಕರೀತಾರೆ. 60,000 ಅಲ್ಜೇರಿಯನ್ ಟೆರರಿಸಂ ಸಾಯ್ತಾರೆ. 60,000. ನಾವು ಈ ಮಾತನ್ನ ಒಪ್ತೀವಿ ಅಂತ ಅವ್ರು ಅದನ್ನ ಒಪ್ಕೊಂಡ್ರು. ಈ ಅಲ್ಜೇರಿಯಾ ಇದೆಯಲ್ಲ, ಈಗ ಅದು ಮೆಂಬರ್ ಆಗಿದೆ, ನಾನ್ ಪರ್ಮನೆಂಟ್ ಮೆಂಬರ್ ಆಗಿದೆ. ನಾವು ಅವ್ರಿಗೆ ಹೇಳಿದ್ವಿ, ಏನೆಲ್ಲ ನಡೀತಾ ಇದೆಯೋ ಹೇಳಿದ್ವಿ, ಯಾಕಂದ್ರೆ ಅವರು ಕೂಡ ಟೆರರಿಸಂನ ವಿಕ್ಟಿಮ್ ಆಗಿದಾರಲ್ವಾ. ಇವತ್ತು ಕೂಡ ಸೌತ್ ಅಲ್ಜೇರಿಯಾದಲ್ಲಿ ಟೆರರಿಸಂ ಇದೆ. ನಾವು ಒಂದು ಪ್ರಯತ್ನ ಪಟ್ವಿ, ನಾವು ನಮ್ಮ ದೇಶದ ಒಂದು ವ್ಯೂ ಪಾಯಿಂಟ್ ಏನಿದೆಯೋ ಅದನ್ನ ಅವ್ರಿಗೆ ತಿಳಿಸೋದಕ್ಕೆ. ಯಾಕಂದ್ರೆ ಎಲ್ಲ ಪಾರ್ಟಿಯ MPsಗಳು ಅಲ್ಲಿದ್ರು. ಎಲ್ಲರೂ ಹೋಗಿ ಯುನೈಟೆಡ್ ಆಗಿ ನಮ್ಮ ದೇಶದ ಒಂದು ವ್ಯೂ ಪಾಯಿಂಟ್ನ ಅವ್ರ ಮುಂದೆ ಇಡ್ತಾ ಇದೀವಿ ಅಂದಾಗ ನಿಜವಾಗ್ಲೂ ಅದರಿಂದ ಮುಂದೆ ಉಪಯೋಗ ಏನಾಯ್ತು? ನೋಡಿ, ಉಪಯೋಗ ಏನಾಯ್ತು ಅಂದ್ರೆ ಅದು ಪಾಕಿಸ್ತಾನದ ಟೆರರಿಸಂನ, ಪಾಕಿಸ್ತಾನದ ಸ್ಪಾನ್ಸರ್ಡ್ ಟೆರರಿಸಂನ, ಪಾಕಿಸ್ತಾನದಿಂದ ಟೆರರಿಸಂ ಗ್ರೂಪ್ಗೆ ದುಡ್ಡು ಹೋಗುತ್ತಲ್ಲ. ಭಾರತದ ಇನ್ನೊಂದು ವಿಷಯ ಏನು ಅಂದ್ರೆ ಯುನೈಟೆಡ್ ಅವ್ರು ಹೇಳಿದ್ರು ಇದು ದೇಶದ ವಿಚಾರ ಆಗಿದೆ. ನೋಡಿ, ನಾನು ಕೂಡ ಹೇಳಿದ್ದೆ, ನೋಡಿ ನಾವು ದೇಶಕ್ಕೆ ಹೋದಾಗ ನಾನು ಇವ್ರ ಜೊತೆ ಮಾತು ಕೂಡ ಆಡಲ್ಲ, ಈ BJP ಮೆಂಬರ್ ಜೊತೆ. ಇದು ಟೆರರಿಸಂನ ವಿಚಾರ ಆಗಿರೋದ್ರಿಂದ ಪಾಕಿಸ್ತಾನದಿಂದ ಬಂದು ಭಾರತೀಯರನ್ನ ಕೊಂದು ಹೋಗಿದ್ದಾರೆ ಟೆರರಿಸ್ಟ್ಗಳು. ಅದಕ್ಕೆ ನಾವು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀವಿ, ನಿಮ್ಮ ಗುಡ್ ಆಫೀಸರ್ಸ್ಗಳನ್ನ ಬಳಸ್ಕೊಳ್ಳಿ. ನೀವು FATFನ ಪಾಕಿಸ್ತಾನದಲ್ಲಿ ಮತ್ತೆ ತರೋದಕ್ಕೋಸ್ಕರ ಸಹಾಯ ಮಾಡಿ. ನೋಡಿ, ಟೆರರಿಸಂ ಅನ್ನೋದು ಭಾರತಕ್ಕಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಅದು ಚಾಲೆಂಜಿಂಗ್ ಆಗಿರುತ್ತೆ. ಹಾಗಾಗಿ ನಾವು ಈ ಮಾತನ್ನ ಅವ್ರಿಗೆ ಹೇಳಿದಾಗ, ನೋಡಿ ನಾವೆಲ್ಲಿ ಹೋಗಿದೀವೋ, ನಾವ್ ಯಾವ ಜಾಗಕ್ಕೆಲ್ಲ ಹೋಗಿದೀವೋ ಅಲ್ಲೆಲ್ಲಾನು ತುಂಬಾ ಗೌರವದಿಂದ ಅವರು ನಮ್ಮ ಮಾತನ್ನ ಕೇಳಿದ್ದಾರೆ. ನಾವು ಅವ್ರಿಗೆ ಪ್ರಶ್ನೆನೂ ಮಾಡಿದೀವಿ. ನಾನ್ ನಿಮ್ಗೆ ಹೇಳ್ದ ಹಾಗೆ ಸೌದಿನಲ್ಲಿ ಅವ್ರು ಕೇಳಿದ್ರು ನೀವು ಯಾಕೆ ಮಾತಾಡಲ್ಲ ಅಂತ. ಆಗ ನಾವು ಹೇಳಿದ್ವಿ ನಾವು ಮಾತಾಡಿದೀವಿ ಅಂತ. ನಾವು ಅವ್ರಿಗೆ ಹೇಳಿದ್ವಿ ನೀವು ಪಾಕಿಸ್ತಾನ ಜೊತೆ ನಮ್ಮನ್ನ ಹೈಫೆನೇಟ್ ಮಾಡಬೇಡಿ ಅಂತ. ನಾವಲ್ಲಿ ಸೌದಿ ಅರೇಬಿಯಾ ಅವ್ರ ಹತ್ರ ಕೇಳಿದ್ವಿ, ನೀವು ಅವ್ರಿಗೆ ಈಗ $13 ಬಿಲಿಯನ್ ಲೋನ್ ಕೊಡ್ತಿದ್ದೀರಲ್ಲ, ನೀವು ಅವ್ರನ್ನ ಮಾನಿಟರ್ ಮಾಡಿ ನೋಡಿ, ದುಡ್ಡು ಎಲ್ಲೋಗುತ್ತೆ ಅಂತ ಮಾನಿಟರ್ ಮಾಡಿ. ನೀವು ಅವ್ರಿಗೆ ಹೇಗೆ ಕೊಡ್ತೀರಾ? ಒಂದ್ ವೇಳೆ ಆ ದುಡ್ಡನ್ನ ಪಾಕಿಸ್ತಾನದ ಆರ್ಮಿಗೆ ಬಳಸಿದ್ರು ಅಂದ್ರೆ ಅದರಿಂದ ನಾಳೆ ಅದನ್ನ ನಮ್ ವಿರುದ್ಧ ಬಳಸಲಾಗುತ್ತೆ. ಸೊ ಆಲ್ ಇನ್ ಆಲ್ ನಾವು ನಮ್ ಗ್ರೂಪಿಂದ ಏನ್ ಹೇಳ್ತಾ ಇದ್ವಿ ಅಂದ್ರೆ ನಮ್ಮ ಪಾಯಿಂಟ್ನ ಅವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದೀವಿ. ಆದ್ರೆ ನಿಮ್ಮನ್ನ ಕೇಳಿಲ್ವಾ? ಪಾಕಿಸ್ತಾನ ಹೇಳ್ತಾ ಇದೆ ಭಾರತದಲ್ಲಿರುವಂತ ಮುಸಲ್ಮಾನರ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ, ಮತ್ತೆ ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಎಷ್ಟು ಚೆನ್ನಾಗಿದೆ. ನೋಡಿ, ಪ್ರಪಂಚ ಎಷ್ಟು ಚಿಕ್ಕದು ಅಂದ್ರೆ ಭಾರತದಲ್ಲಿ ಏನೇ ನಡೆದ್ರೂ ಕೂಡ ಅದನ್ನೆಲ್ಲ ಜನರು ನೋಡ್ತಾರೆ. ಅದು ಮಾಬ್ ಲಿಂಚಿಂಗ್ನ ವಿಡಿಯೋ ಆಗಿರ್ಬೋದು, ಅಥವಾ ಯಾವುದೇ ಕೆಟ್ಟ ಕೆಲಸಗಳನ್ನ ಸಂಘ ಪರಿವಾರದವರು ಮಾಡಿದಾಗ ಅದು ಜಗತ್ತಿಗೆ ಗೊತ್ತಾಗುತ್ತೆ. ಆ ಕೇಳಿ ನಮ್ಮನ್ನ, ಏನ್ ಹೀಗ್ ನಡೀತಾ ಇದೆಯಲ್ಲ ಅಂತ. ನಾನು ಹೇಳ್ತೀನಿ ಹೌದು ನಡೆದಿದೆ ಅಂತ, ಅದನ್ನ ನಾನಿಲ್ಲ ಅಂತ ಇಲ್ಲ, ನೀವೇ ನೋಡ್ತಾ ಇದ್ದೀರಾ. ಆದ್ರೆ ಇವತ್ತೂ ಕೂಡ ನಮ್ಮ ಕೋರ್ಟ್ಗಳು ಇಂಡಿಪೆಂಡೆಂಟ್ ಆಗಿದೆ, ಇವತ್ತು ಕೆಲಸ ಮಾಡ್ತಾ ಇದೆ. ಮತ್ತೆ ನಾವು ಅವ್ರಿಗೆ ಹೇಳಿದ್ವಿ, ನೋಡಿ ಇದರಿಂದ ಇದೆಯಲ್ಲ, ನೋಡಿ ನಾವು ನಿಮ್ ಮುಂದೆ ಬಂದಿರೋ ಉದ್ದೇಶ ಇದೆಯಲ್ಲ ಅದು ಟೆರರಿಸಂ ವಿಷಯ, ಮತ್ತೆ ದೇಶದ ಒಂದು ವ್ಯೂ ಪಾಯಿಂಟ್ನ ಕೊಡೋದಕ್ಕೆ. ನೋಡಿ ಏನಾಯ್ತು ಅಂದ್ರೆ ನಾವಲ್ಲಿ ಒಂದು ಜಾಗದಲ್ಲಿ ಕೂತಿದ್ವಿ. ಆಗ ಅವ್ರು ಹೇಳಿದ್ರು ನಿಮ್ಮ ಸ್ಟ್ಯಾಂಡ್ ಇದೆಯಲ್ಲ ಪ್ಯಾಲೆಸ್ಟೈನ್ ಬಗ್ಗೆ ಅದು ಬದಲಾಗಿದೆ ಭಾರತದ್ದು. ಆಗ ನಾನು ಅನ್ಕೊಂಡೆ ಪ್ಯಾಲೆಸ್ಟೈನ್ ಬಗ್ಗೆ ಸ್ಟ್ಯಾಂಡ್ ನಾವು ಯಾವಾಗ ಬದಲಾಯಿಸಿದ್ದೀವಿ? ನೋಡಿ ನಮ್ಮ ಸ್ಟ್ಯಾಂಡ್ ಈಗಲೂ ಕೂಡ ಅದೇ ಇದೆ. ಆಗ ನೆಹರು ಮತ್ತೆ ಮಹಾತ್ಮ ಗಾಂಧಿ ಅವರಿದ್ರಲ್ಲ, ಆಗಿದ್ದಾಗ್ಲೂ ಅದೇ ಇತ್ತು. ಪ್ರೆಸೆಂಟ್ ಇಸ್ರೇಲ್ನ ಬುಚ್ಚರ್ ಬಗ್ಗೆ. ಆದ್ರೆ ನಾವು ಅವ್ರನ್ನ ಕೇಳಿದ್ವಿ, ನೋಡಿ ನಾವೀಗ ಕೂತಿದೀವಲ್ಲ ಇದ್ರ ಬಗ್ಗೆ ಮಾತಾಡಿ, ಪ್ಯಾಲೆಸ್ಟೈನ್ರಿಗೆ ನೀವೇನ್ ಮಾಡ್ತಾ ಇದ್ದೀರಾ ಅಂತ. ನೀವೇನ್ ಮಾಡ್ತಾ ಇದ್ದೀರಾ ಹೇಳಿ ಅದನ್ನ. ನಾವು ಮೊದ್ಲಿಂದಾನೂ ಪ್ಯಾಲೆಸ್ಟೈನ್ ಅವರ ಜೊತೆಗಿದ್ದೀವಿ, ಮುಂದೆನೂ ಇರ್ತೀವಿ. ನೀವೇನ್ ಮಾಡ್ತಾ ಇದ್ದೀರಾ? ನೀವು ತುಂಬಾ ಹತ್ರ ಇದ್ದೀರಾ, ನೀವು ಅದೇ ಮಾತನ್ನ ಹೇಳ್ತಾ ಇದ್ದೀರಾ. ಆದ್ರೆ ಅವ್ರು ಏನು ಉತ್ತರ ಕೊಡದೆ ಹಾಗೆ ಸುಮ್ಮನೆ ಕೂತಿದ್ರು. ಈಗ ನೋಡಿ, ಕೆಲವರು ಹೇಳ್ತಾರೆ ನಿಮ್ಮ ಬಗ್ಗೆ ಕೂಡ ವಿರೋಧ ಇದೆ. ಯಾಕಂದ್ರೆ ಡೆಲಿಗೇಷನ್ ವಾಪಸ್ ಬಂದ ನಂತರ ಪ್ರಧಾನಮಂತ್ರಿಗಳು ಆಮಂತ್ರಿಸ್ತಾರೆ, ಆದ್ರೆ ಅವರನ್ನು ಭೇಟಿ ಮಾಡೋದಕ್ಕೆ ನೀವು ಹೋಗೋದೇ ಇಲ್ಲ. ನೀವು ಅರ್ಥ ಮಾಡ್ಕೊಳ್ಬೇಕಿರೋದು ಏನು ಅಂದ್ರೆ ನರೇಂದ್ರ ಮೋದಿನೇ ನೀವು ದೇಶ ಅನ್ಕೊಳ್ತಾ ಇದ್ದೀರಾ, ಅಥವಾ ದೇಶದಲ್ಲಿ ನಾವೆಲ್ಲರೂ ಇದೀವಿ ಅನ್ಕೊಳ್ತಾ ಇದ್ದೀರಾ? ದೇಶ ಅಂದ್ರೆ ಬೇರೆ ಅಲ್ವಾ? ರಾಷ್ಟ್ರಕ್ಕಾಗಿ ನಾವು ಅಲ್ಲಿಗೆ ಹೋಗಿದ್ದಿತ್ತು, ಯಾವುದೋ ಪ್ರೈಮ್ ಮಿನಿಸ್ಟರ್ಗೋಸ್ಕರ ಅಲ್ಲಿಗೆ ಹೋಗಿರ್ಲಿಲ್ಲ.
ಒಂದ್ ವೇಳೆ ಪ್ರೈಮ್ ಮಿನಿಸ್ಟರ್ ಹೇಳಿದಿದ್ರೆ ನಾವು ಅಲ್ಲಿಗೆ ಹೋಗ್ತಾ ಇರ್ಲಿಲ್ಲ. ನಮ್ ದೇಶಕ್ಕೆ ಅಲ್ಲಿಂದ ಉಪಯೋಗ ಆಗತ್ತೆ ಅಂದಾಗ ನಾವು ಖಂಡಿತ ಹೋಗ್ತೀವಿ ಅಂತ ಒಪ್ಕೊಂಡೆ ನಾನು. ನಮ್ ದೇಶಕ್ಕೋಸ್ಕರ ಹೋದೆ. ಹಿಂದೆ 2012-13 ಒಂದು ಟ್ರ್ಯಾಕ್ ಟು ಡಿಪ್ಲೊಮೆಸಿನಲ್ಲಿ ಯಶವಂತ್ ಸಿನ್ಹಾ ಅವರು, ಮಣಿಶಂಕರ್ ಅವರು, ತುಂಬಾ ಎಂಪಿಸ್ಗಳು ಬಂದಿದ್ರು. ಬಿಜೆಪಿನ ಎಂಪಿಸ್ಗಳು ಕೂಡ ಬಂದಿದ್ರು. ಅಲ್ಲೂ ಕೂಡ ಪಾಕಿಸ್ತಾನಿ ಟಿವಿ ಇಂಟರ್ವ್ಯೂನಲ್ಲಿ ನಾನು ಅವ್ರಿಗೆ ಖಾರವಾಗಿ ಉತ್ತರ ಕೊಟ್ಟಿದ್ದೆ. ನೋಡಿ, ನಾವಲ್ಲಿಗೆ ಹೋಗಿ ನಮ್ಮ ವ್ಯೂ ಪಾಯಿಂಟ್ ನ ಮರ್ತೋಗ್ತೀವಿ ಅನ್ನೋದಲ್ಲ, ನಾವು ದೇಶಕ್ಕೋಸ್ಕರ ಹೋಗಿದೀವಿ. ದೇಶಕ್ಕೆ ಬಂದ್ವಿ ಅಂದ್ರೆ ಈ ಹಿಂದೆನೂ ಬಿಜೆಪಿ ವಿರುದ್ಧವಾಗೇ ಇದ್ವಿ, ಮುಂದೆನೂ ಇರ್ತೀವಿ. ನಾವು ಮಾತಾಡ್ತಾನೆ ಇರ್ತೀವಿ. ನೋಡಿ, ಈಗ ಕಾಂಗ್ರೆಸ್ನ ಕೆಲವರು ಹೇಳ್ತಾ ಇದ್ದಾರೆ, ಹೇಗೆ ಆತಂಕವಾದಿಗಳು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೋ ಹಾಗೆ ನಮ್ಮ ಎಂಪಿಗಳು ಕೂಡ ಬೇರೆ ದೇಶದಲ್ಲಿ ಓಡಾಡ್ತಾ ಇದ್ದಾರೆ ಅಂತ. ಇದ್ರ ಬಗ್ಗೆ ಏನಂತೀರಾ? ನೋಡಿ, ಈ ಹೇಳಿಕೆ ಇದೆಯಲ್ಲ, ಇದನ್ನ ಜೈರಾಮ್ ರಮೇಶ್ ಅವರು ಹೇಳಿರೋದು. ನನ್ನ ಪ್ರಕಾರ ಏನಂದ್ರೆ, ಅವ್ರ ಪಾರ್ಟಿಲಿರೋ ಎಂಪಿಸ್ಗಳಿಗೆ ಅವ್ರ ಕಂಡ್ರೆ ಆಗಲ್ಲ ಅಂತ ಅನ್ಸುತ್ತೆ. ಆದ್ರೆ ಅವರು ಮರ್ತೋಗಿರೋ ವಿಷಯ ಏನು ಅಂದ್ರೆ, ಅವರ ಇಂಡಿಯಾ ಅಲಯನ್ಸ್ನಲ್ಲಿ ಸುಪ್ರಿಯಾ ಸೂಲೆ ಕೂಡ ಇದ್ದಾರೆ ಅಂತ. DMKಯ ಕನಿಮೋಲಿ ಅವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ. ಅವರ ಅಲಯನ್ಸ್ ಹೋಗಿದ್ದಾರೆ. ಸರಿ, ಈಗ ನಾವೇನ್ ಮಾಡ್ಬೇಕು ಹೇಳಿ? ಸರಿ, ನಾವಂತೂ ಭಾರತದ ಬಿ ಟೀಮ್ ಅನ್ಕೊಳ್ಳಿ, ಅದು ಬೇರೆನೇ ವಿಷಯ. ಆದ್ರೆ ಇವರ ಅಲಯನ್ಸ್ ಇದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಈ ತರ ಹೇಳಿಕೆ ಕೊಡೋದ್ರಿಂದ ಯಾರಿಗೆ ಪ್ರಯೋಜನ ಹೇಳಿ? ಆತಂಕವಾದಿಗಳು ಈಗ್ಲೂ ಕೂಡ ಓಡಾಡ್ತಾ ಇದಾರೆ. ಅವ್ರನ್ನ ಆ 4 ಜನ ಸಿಗೋವರೆಗೂ ಆಪರೇಷನ್ ಸಿಂಧೂರ್ ಅನ್ನೋ ಕಾರ್ಯಾಚರಣೆ ನಿಲ್ಲೋದಿಲ್ಲ. ಆದ್ರೆ ನಿಮ್ಮ ಪಾರ್ಟಿಯ ಎಂಪಿಸ್ ಇದಾರಲ್ಲ, ನಿಮ್ಮ ಇಂಡಿಯಾ ಅಲಯನ್ಸ್ ನ ಜನರು ಚೇರ್ಮನ್ ಆಗಿ ಹೋಗಿದ್ದಾರೆ. ನೀವು ಈ ರೀತಿಯ ಹೇಳಿಕೆ ಕೊಡ್ತಾ ಇದ್ರೆ ತುಂಬಾನೇ ಬೇಜಾರಾಗುತ್ತೆ. ಒಬ್ರು ರಾಜಕಾರಣಿ ಏನ್ ಹೇಳ್ತಾರೆ ಅಂತಂದ್ರೆ, ಮೋದಿ ಅವರು ಒಂದು ಟ್ರಾವೆಲ್ ಏಜೆನ್ಸಿ ತೆಗ್ದಿದ್ದಾರೆ, ಮತ್ತೆ ತಮ್ಮ ಎಂಪಿಗಳನ್ನೆಲ್ಲ ಪ್ರವಾಸ ಕಳಿಸ್ಕೊಟ್ಟಿದ್ದಾರೆ ಅಂತಾರೆ. ಅಲ್ಲ, ಆಯಿಂದ ಅಂತ ಹೇಳ್ದವ್ರನ್ನ ಅವ್ರನ್ನೇ ಚೇರ್ಮನ್ ಮಾಡಿ ಕಳಿಸ್ಬೇಕಾಗತ್ತೆ. ಮತ್ತೆ ಇಲ್ಲ ನನ್ನ ಮಾತನ್ನ ಕೇಳಿ. ಮತ್ತೆ ನಮ್ಮ ಎಲ್ಲ ಫ್ಲೈಟ್ಸ್ ಇದ್ದಿದ್ದು ರಾತ್ರಿ ಹೊತ್ತೆ. ನೋಡಿ, ಫ್ಲೈಟ್ಸ್ ರಾತ್ರಿ ಹೊತ್ತಿದ್ದಾಗ ನೀವು ನಿದ್ದೆ ಮಾಡೋಕ್ಕಾಗೋದಿಲ್ಲ. ಬೆಳಿಗ್ಗೆ ಆದಾಗ ನಿಮಗೆ ಟೈಮ್ ಡಿಫ್ರೆನ್ಸ್ ಇರುತ್ತೆ. ನೋಡಿ, ಅಲ್ಜೇರಿಯಾ 4 ಗಂಟೆ ಮುಂದೆ ಇದೆ. ನಾವು 2 ಗಂಟೆಗೆ ಹೋದ್ವಿ. ಅದು ಫ್ರೈಡೇ ದಿನ ಆಗಿತ್ತು. 2 ಗಂಟೆ 5 ಗಂಟೆಗೆ ಅವ್ರು ಬಂದು ಕರೆದ್ರು, ಬನ್ನಿ ಎಂಬೆಸಿನಲ್ಲಿ ನಿಮಗೆ ಕಾಯ್ತಾ ಇದ್ದಾರೆ ಅಂತ. ಸೊ ನಾವೆಲ್ಲೂ ಸುತ್ತಾಡಕ್ ಹೋಗೇ ಇಲ್ಲ. ಎಲ್ಲಿಗೆ ಸುತ್ತಾಡಕ್ ಹೋಗಿದ್ವಿ ಹೇಳಿ? ನಾವಲ್ಲಿ ಸುತ್ತಾಡಕ್ ಹೋಗಿದ್ವಿ ಅಂತ ನೀವು ಹೇಳಿದ್ರೆ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನೀವು ಏನಂದ್ರೆ, ಪೊಲಿಟಿಕಲ್ ಡಿಫ್ರೆನ್ಸಸ್ ಇದ್ರೆ ನೀವು ಅದನ್ನ ನಮಗೆ ಹೇಳಿ. ನನಗೆ ಗೊತ್ತಿದೆ ನಿಮಗೆ ಡೆಮೋಕ್ರೆಟಿಕ್ ರೈಟ್ ಇದೆ ಅಂತ, ಪರವಾಗಿಲ್ಲ. ಆದ್ರೆ ನಮ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾವಲ್ಲಿಗೆ ಸುತ್ತಾಡ್ಕೊಂಬರೋದಕ್ಕೆ ಹೋಗಿರ್ಲಿಲ್ಲ. ಒಂದು ವಿಡಿಯೋ ತೋರಿಸಿದ್ರು, ಅದರಲ್ಲಿ ಮೆಂಬರ್ ಹಾಡ್ ಹಾಡ್ತಾ ಇದ್ರು. ನೋಡಿ, ನಾನು ಯಾವುದೇ ಹಾಡು ಕೇಳೋದಿಲ್ಲ. ನನಗೆ ಹಾಡು ಕೇಳೋ ಅಭ್ಯಾಸನೇ ಇಲ್ಲ. ಸೊ ನಾನು ಏನು ಹೇಳ್ತಿದ್ದೀನಿ ಅಂದರೆ, ನನ್ನ ಮಾತನ್ನ ಕೇಳಲಿ ಅಂತ ನಾನು ಬಯಸ್ತೀನಿ. ನೋಡಿ, ಅಲ್ಲಿ ಬ್ಯಾಕ್ಗ್ರೌಂಡ್ ಏನಿದೆ ಅಂದರೆ, ಅಲ್ಲಿ ಅಲ್ಜೇರಿಯಾದಲ್ಲಿ ಯಾರೆಲ್ಲ ಭಾರತೀಯರಿದ್ದಾರೋ ಅವ್ರನ್ನ ಭಾರತೀಯರು ಅಂತ ಕರೆಯೋದಿಲ್ಲ, ಅವ್ರನ್ನ ಜಾನೆತು ಅಂತ ಕರೀತಾರೆ. ನಮಗೂ ಇದರಿಂದ ಕನ್ಫ್ಯೂಷನ್ ಆಯಿತು. ನಾವು ಪೋರ್ಟಲ್ಲಿದ್ವಿ, ಅವ್ರು ಹೇಳ್ತಿದ್ರು ಜಾನೆತು. ನನಗೆ ಕನ್ಫ್ಯೂಷನ್ ಆಯಿತು. ಅಲ್ಲಿ ಕೇಳ್ದೆ, ಏನಿದು ಜಾನೆತು ಅಂತಿದ್ದಾರೆ ಅಂತ. ಆಗ ನನಗೆ ಗೊತ್ತಾದ ಒಂದು ವಿಷಯ ಏನು ಅಂದರೆ, 1960ರಲ್ಲಿ ಒಂದು ಪಿಕ್ಚರ್ ಬಂದಿತ್ತು. ಅದರಲ್ಲಿ ಆ ಸಿನಿಮಾದಲ್ಲಿ ಒಂದು ಹಾಡು ತುಂಬಾ ಪಾಪ್ಯುಲರ್ ಆಗೋಗಿತ್ತು. ಅದನ್ನ ಹೇಳ್ತಾ ಇದ್ರು. ಸೊ ಅಲ್ಲಿನ ಫಾರಿನ್ ಅಫೇರ್ಸ್ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ಚೇರ್ಮನ್ ತುಂಬಾ ಪವರ್ಫುಲ್ ಆಗಿರ್ತಾರೆ. ಅವ್ರು ನಮಗೊಂದು ರಾತ್ರಿ ಔತಣಕೂಟ ಕೊಟ್ಟಿದ್ರು. ಅದು ಪ್ರೋಗ್ರಾಮ್ ನಲ್ಲಿ ಇರ್ಲಿಲ್ಲ, ಅವ್ರು ಹೇಳಿದ್ರು ಬರ್ಲೇಬೇಕು. ಅಲ್ಲಿ ಇದ್ದಾಗ ನಾವು ತೆಗೆದಂತ ಫೋಟೋ ಅದು. ಅಲ್ಲಿ ಒಬ್ಬ ಬಿಜೆಪಿಯ MP ಕೂಡ ಇದ್ರು ಅಲ್ಲಿ. ಆಗ ಅವ್ರು ಹೇಳಿದ್ರು, ಆ ಹಾಡ್ ಚೆನ್ನಾಗಿದೆ ಅಲ್ವಾ ಅಂತ. ನನಗೆ ನೆನಪಿದೆ ಎಂದೆ. ನಾನು ಅಚಾನಕ್ ಆಗಿ ಆ ಹಾಡಿನ ಒಂದು 2-3 ಲೈನ್ ಹೇಳ್ದೆ. ಹಾಗೆ ಆಗಿದ್ದು ಅದು. ಆದ್ರೆ ಅದ್ರಲ್ಲಿ ಯಾವುದು ಕೂಡ ಪ್ಲಾನ್ಡ್ ಆಗಿರ್ಲಿಲ್ಲ. ಆದ್ರೆ ಅನ್ಫಾರ್ಚುನೇಟ್ ಏನು ಅಂದ್ರೆ, ಅಲ್ಲಿ ಯಾರು ಕೂಡ ನಮ್ ಜೊತೆ ವಿಡಿಯೋ ಅಥವಾ ಏನು ತಗೊಳ್ಳೋ ಹಾಗಿರ್ಲಿಲ್ಲ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕೋ ಆಗಿರ್ಲಿಲ್ಲ. ಆ ವಿಡಿಯೋದ ಬ್ಯಾಕ್ಗ್ರೌಂಡ್ ಇದೇ ಆಗಿತ್ತು. ನಡೆದಿದ್ದು ಇದೇನೆ. ಆ ಮೀಟಿಂಗ್ ರಾತ್ರಿ ಎಷ್ಟೊತ್ತಾಯ್ತು ಗೊತ್ತಾ? ಆ ಡಿನ್ನರ್ ಮೀಟಿಂಗ್ ಎಲ್ಲಿವರೆಗೂ ಅಂದ್ರೆ 11:45 ತನಕ ನಡೀತಾ ಇತ್ತು. ನಾಳೆ ಬೆಳಗ್ಗೆನೆ ಎದ್ದು ನಾವು ಓಡ್ಬೇಕಿತ್ತು. ಆದ್ರೆ ಅದನ್ನ ಇವ್ರು ತೋರಿಸ್ತಾ ಇರೋ ರೀತಿ ಇದೆಯಲ್ಲ, ಅದ್ ನಿಜವಾಗ್ಲೂ ಸರಿ ಇಲ್ಲ. ಪಬ್ಲಿಕ್ ಇಂದ ಪ್ರಶ್ನೆ ತಗೊಳ್ಳೋಣ. ಅದು ಯಾತ್ರೆ ಏನಿದೆ, ಸುಮಾರು ಮೋದಿಯವರು 100 ದೇಶ, ಈಗ 200 ದೇಶ ಹತ್ರ ಆಗ್ತಾ ಬಂತು. ಆ ಯಾತ್ರೆ ಏನಿದೆಯಲ್ಲ, ಅದು ನ್ಯಾಷನಲ್ ಇಂಟ್ರೆಸ್ಟ್ ಪರವಾಗಿರತ್ತೆ. ಎಲ್ಲಿಗೆ ಹೋದ್ರೂ ಪ್ರಯಾರಿಟಿ ಏನಿರುತ್ತೆ ಅಂತಂದ್ರೆ, ಯಾರನ್ನೋ ಭೇಟಿ ಮಾಡೋದಲ್ಲ, ನ್ಯಾಷನಲ್ ಇಂಟ್ರೆಸ್ಟ್ ಪರವಾಗಿರತ್ತೆ. ಅದೆಲ್ಲ ಆದ್ಮೇಲೂ ಕೂಡ ಪೆಹಲ್ಗಾಮ್ ಆಯ್ತಲ್ಲ, ಆ ಥರ ಏನಿದೆ ಅಂದ್ರೆ, ನಮ್ ಡಿಪ್ಲೊಮೆಸಿ ಏನಾದ್ರೂ ಕಡಿಮೆ ಆಗಿದ್ಯಾ? ಎಲ್ಲಾ ದೇಶಕ್ಕೂ ಹೋಗಿ ಮತ್ತೊಂದ್ಸಲ ಹೇಳ್ಬೇಕಾಗ್ ಬಂತಲ್ಲ. ಹಾಗಾದ್ರೆ ಆ ಯಾತ್ರೆಗಳಿಂದ ಏನು ಉಪಯೋಗ ಆಗ್ಲಿಲ್ವಾ? ನಮ್ಮ ಫಾರಿನ್ ಅಫೇರ್ಸ್ ನ ಆಫೀಸರ್ಸ್ ಇದಾರಲ್ಲ, ಅವ್ರು ತುಂಬಾ ಎಫಿಷಿಯೆಂಟ್ ಇದ್ದಾರೆ. ನೋಡಿ, ಆ ರೀತಿ ನಾವು ಅವ್ರ ಬಗ್ಗೆ ಎಲ್ಲ ಜನರಲೈಸ್ ಮಾಡಿ ಸ್ಟೇಟ್ಮೆಂಟ್ಗಳು ಕೊಡೋದಕ್ಕಾಗಲ್ಲ. ಅವರು ತುಂಬಾನೇ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಂದ್ ಮಾತನ್ನ ನೆನ್ಪಿಟ್ಕೊಳ್ಳಿ, ಒಂದ್ ವೇಳೆ ನಮ್ಮ ದೇಶದಲ್ಲಿ ಒಗ್ಗಟ್ಟಿನಲ್ಲಿ ಬಿರುಗ್ ಬಂದ್ರೆ, ನಮ್ಗೇನಾದ್ರೂ ತೊಂದರೆ ಆದ್ರೆ,
ನಮಗೆ ತೊಂದರೆ ಆದರೆ ಅದು ಎಲ್ಲಕ್ಕಿಂತ ಮೊದಲು ಚೈನಾದವರಿಂದ ನೆನ್ಪಿಟ್ಕೊಳ್ಳಿ. ನಮ್ಮ ಎಕಾನಮಿನ ನಾವು 10%ಗಿಂತ ಜಾಸ್ತಿ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. ಈ ಕೆಲಸ ಆಗ್ಬೇಕಾಗಿರೋದು ಇದು ನಿಮಗೂ ಚಾಲೆಂಜ್ ಆಗಿದೆ, ನಮಗೆ ಎಲ್ರಿಗೂ ಕೂಡ. ನಾವು ಆ ಕೆಲಸ ಮಾಡಬೇಕು. ಸರ್, ಅದು ನೀವು ಹೊರಗಡೆ ಹೋಗಿದ್ರಲ್ವಾ, ಅದು ನೀವು ಪೊಲಿಟಿಕಲ್ ಥಾಟ್ ಬಿಜೆಪಿ ಥರ ಇದೆಯಲ್ಲ, ಅದು ಹಾಗೇ ಇರುತ್ತಾ ಇಲ್ಲ ಚೇಂಜ್ ಆಗತ್ತಾ ಅಂತ ಮುಂದೆ? ನಾವು ಬಿಜೆಪಿನ ರೆಪ್ರೆಸೆಂಟ್ ಮಾಡೋದಕ್ಕೆ ಹೋಗಿರಲಿಲ್ಲ. ಇದನ್ನ ತಲೆಯಿಂದ ತೆಗೆದು ಹಾಕ್ಬಿಡಿ. ನಾವು ದೇಶನ ರೆಪ್ರೆಸೆಂಟ್ ಮಾಡೋದಕ್ಕೆ ಹೋಗಿದ್ವಿ. ಎಲ್ಲಿವರೆಗೂ ಈ ವಿಷಯ ಬಿಜೆಪಿದಾಗಿರುತ್ತೋ ನೋಡಿ, ಸಮುದ್ರದ 2 ತೀರಗಳು ಒಂದಾಗಕ್ಕಾಗಲ್ಲ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಓವೈಸಿ ಸಾಹೇಬ್ರೆ, ನಾವು ನಿಮ್ಮನ್ನ ಎಲ್ಲ ಥರದ ಪ್ರಶ್ನೆಗಳನ್ನ ಕೇಳಿದ್ವಿ. ಆಪರೇಷನ್ ಸಿಂಧೂರ್ನ ಬಗ್ಗೆ, ಪಹಲ್ಗಾಮ್ನ ಇನ್ಸಿಡೆಂಟ್ ಬಗ್ಗೆ, ಪಾಕಿಸ್ತಾನದ ಬಗ್ಗೆ. ನೀವು ಎಲ್ಲದಕ್ಕೂ ಸಮಂಜಸವಾದ ಉತ್ತರ ಕೊಟ್ರಿ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ರಿಟೈರ್ಡ್ ಲೆಫ್ಟಿನೆಂಟ್ ಜನರಲ್ ಸಂಜಯ್ ಕುಲಕರ್ಣಿ ಅವರ ತೀರ್ಪನ್ನ, ಇವತ್ತಿನ ಮೊಕದ್ದಮೆಯ ಬಗ್ಗೆ. ಈಗ ಸಮಯ ಬಂದಿದೆ ಆಪ್ಕೆ ಅದಾಲತ್ನಲ್ಲಿ ರಿಟೈರ್ಡ್ ಲೆಫ್ಟಿನೆಂಟ್ ಜನರಲ್ ಸಂಜಯ್ ಕುಲಕರ್ಣಿ ಅವರ ತೀರ್ಪನ್ನ ಕೇಳೋದಕ್ಕೆ. ಅಸಾದುದ್ದೀನ್ ಓವೈಸಿ ಅವರು ಒಬ್ಬ ಯಶಸ್ವಿ, ಖ್ಯಾತಿ ಪಡೆದ ಪಾರ್ಲಿಮೆಂಟೇರಿಯನ್ ಆಗಿದ್ದಾರೆ. ಅವರು ಪ್ರತಿ ಪ್ರಶ್ನೆಗೆ ಮನಸ್ಸಿನಿಂದ ಉತ್ತರ ಕೊಟ್ಟಿದ್ದಾರೆ. ಅವರೇ ಹೇಳಿರೋ ಹಾಗೆ ಪಾಕಿಸ್ತಾನ ಯಾವತ್ತೂ ಬುದ್ಧಿ ಕಲಿಯಲ್ಲ. ಹೈದರಾಬಾದಲ್ಲಿ ಇವರು ಒಬ್ಬ ಪರೋಪಕಾರಿ ಹಾಗೂ ಫಿಲಾಂಥ್ರೋಪಿಸ್ಟ್, ದಾನಿಯ ರೂಪದಲ್ಲಿ ಮನೆ ಮಾತಾಗಿದ್ದಾರೆ. ಇಂಥ ಮಹತ್ವಾಕಾಂಕ್ಷೆ ಇರೋ ವ್ಯಕ್ತಿ ತಮ್ಮ ತೀಕ್ಷ್ಣ ಮಾತುಗಳಿಗೂ ಕೂಡ ಹೆಸರುವಾಸಿಯಾಗಿದ್ದಾರೆ. ಹೈದರಾಬಾದಲ್ಲಿ ಇವರನ್ನ ಎದುರಿಸುವಂಥ ಇನ್ನೊಬ್ಬ ರಾಜಕಾರಣಿ ಇಲ್ಲ ಅಂತ ಹೇಳ್ಬೋದು. ಜಗತ್ತಿನ ಟಾಪ್ 500 ಮುಸಲ್ಮಾನರಲ್ಲಿ ಈ ಓವೈಸಿ ಅವರ ಹೆಸರು ಕೂಡ ಇದೆ. ಉತ್ತಮ ಮಾತುಗಾರ, ಇವರು ಮನಸ್ಸಿನಿಂದ ಭಾರತೀಯ. ಹಾಗಾಗಿ ಪ್ರತಿ ಭಾರತೀಯ ಇವರಿಂದ ಇದನ್ನೇ ನಿರೀಕ್ಷೆ ಸಹ ಮಾಡ್ತಾರೆ. ಇದೇ ಕಾರಣಕ್ಕಾಗಿ ರಜತ್ ಅವರು ನಿಮ್ಮನ್ನ ಇಲ್ಲಿಗೆ ಕರೆಸಿದ್ದಾರೆ ಹಾಗೂ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಹೊರಿಸಿದ್ದಾರೆ. ಭಾರತದಲ್ಲಿ ಹಿಂದೂ ಮುಸಲ್ಮಾನರ ಒಗ್ಗಟ್ಟು, ದೇಶ ಎಲ್ಲಕ್ಕಿಂತ ಮುಖ್ಯ. ಈ ಭಾವನೆಯನ್ನ ಯಾವ ರೀತಿ ನೀವು ನಿಮ್ಮನ್ನ ಒಬ್ಬ ಭಾರತದ ನಾಯಕನ ರೂಪದಲ್ಲಿ ವಿಶ್ವ ವೇದಿಕೆಗಳಲ್ಲಿ ತೋರಿಸಿಕೊಟ್ಟಿದ್ದೀರಾ, ಮುಂದೆ ಸಹ ನೀವು ಈ ಪಾತ್ರವನ್ನ ಇಂದಿನ ಒಂದು ರೀತಿಯ ಗೊಂದಲಮಯ ವಾತಾವರಣದಲ್ಲಿ ಮುಂದುವರಿಸ್ತೀರಾ ಅಂತ ಅನ್ಕೊಂಡಿದ್ದೀವಿ. ದೇಶದ ಗೌರವವನ್ನ ವಿಶ್ವಮಟ್ಟದಲ್ಲಿ ಹೆಚ್ಚಿಸಿ. ಇಲ್ಲಿನ ಜನ ಸಹ ನಿಮ್ಮನ್ನ ಒಬ್ಬ ಭಾರತೀಯನ ರೂಪದಲ್ಲೇ ನೋಡಿ ನಿಮಗೆ ಅದೇ ರೀತಿಯ ಹೆಚ್ಚಿನ ಮಟ್ಟದ ಗೌರವ ನೀಡಿದ್ದಾರೆ. ನಾವು ಬಯಸೋದು ಒಂದೇ ವಿಷಯ, ನೀವು ನಿಮ್ಮ ಮಾತುಗಳಲ್ಲಿ ಸ್ವಲ್ಪ ತಾಳ್ಮೆಯನ್ನ ತಂದುಕೊಳ್ಳಿ ಅನ್ನೋದು. ಹೀಗೆ ನಿಮ್ ಕೆಲಸ ಮುಂದುವರಿಸಿ. ನಿಮ್ಗೆ ಭಾರತೀಯರಿಂದ ಇನ್ನೂ ಹೆಚ್ಚಿನ ಬೆಂಬಲ ಸಿಗ್ಲಿ. ಈ ನ್ಯಾಯಾಲಯ ನಿಮ್ಮನ್ನ ಸಂಪೂರ್ಣ ಸನ್ಮಾನದಿಂದ ಎಲ್ಲ ರೀತಿಯ ಆರೋಪಗಳಿಂದ ಮುಕ್ತಗೊಳಿಸುತ್ತೆ. ಇದೇ ನಂಬಿಕೆಯೊಂದಿಗೆ, ಇದೇ ವಿಶ್ವಾಸದೊಂದಿಗೆ ಅಸಾದುದ್ದೀನ್ ಓವೈಸಿ ಅವರು ರಾಜಕೀಯವನ್ನ ಮೀರಿ ದೇಶಕ್ಕಾಗಿ ಧ್ವನಿಯನ್ನ ಎತ್ತೋದನ್ನ ಮುಂದುವರಿಸಲಿ. ಪಾಕಿಸ್ತಾನದ ಕೆಲಸಗಳನ್ನ ಇವರು ಎಕ್ಸ್ಪೋಸ್ ಮಾಡ್ತಾ ಹೋಗ್ಲಿ. ಇವತ್ತಿನ ಶೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ ಒಬ್ರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.